ನನ್ನ ಹೆಸರು ಶಿಲ್ಪಾ. ನಾನು ನನ್ನ ತಂದೆ, ಅಣ್ಣ ಮತ್ತು ತಾಯಿಯೊಂದಿಗೆ ವಾಸಿಸುತ್ತಿದ್ದೆ. ನಾವು ನಾಲ್ವರು ಒಟ್ಟಿಗೆ ತುಂಬ ಸಂತೋಷದಿಂದ ಜೀವನ ನಡೆಸುತ್ತಿದ್ದೆವು. ನಮ್ಮ ಮನೆಯಲ್ಲಿ ಹಣಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಅದೇ ಸಮಯದಲ್ಲಿ ನನ್ನ ತಂದೆ ತಾಯಿ ನಮಗೆ ಎಂದಿಗೂ ಹಣದ ಅಹಂಕಾರವನ್ನು ಕಲಿಸಲಿಲ್ಲ. ತಂದೆಯವರು ಯಾವಾಗಲೂ ಮನುಷ್ಯ ಎಷ್ಟೇ ದೊಡ್ಡವನಾದರೂ ತನಗಿಂತ ಚಿಕ್ಕವರನ್ನು ಗೌರವಿಸುವುದನ್ನು ಎಂದಿಗೂ ಬಿಡಬಾರದು ಎಂದು ಹೇಳುತ್ತಿದ್ದರು. ಬಹುಶಃ ಅದೇ ಕಾರಣದಿಂದ ನಾನು ಮತ್ತು ಅಣ್ಣ ಇಬ್ಬರು ನಮ್ಮ ಮನೆಯಲ್ಲಿ ಎಲ್ಲ ಸೌಕರ್ಯಗಳಿದ್ದರೂ ಯಾವಾಗಲೂ ಸರಳವಾಗಿ ಮತ್ತು ನೆಲದೊಂದಿಗೆ ಬೆಸೆದುಕೊಂಡೇ ಬದುಕುತ್ತಿದ್ದೆವು. ನನ್ನ ತಂದೆಯವರಿಗೆ ತಮ್ಮದೇ ಆದ ಒಂದು ದೊಡ್ಡ ಉದ್ಯಮವಿತ್ತು. ನನ್ನ ಅಣ್ಣ ಕೂಡ ಅವರ ಜೊತೆಯಲ್ಲಿಯೇ ಕೆಲಸ ಮಾಡುತ್ತಿದ್ದನು. ಅವರ ಕಂಪನಿಯ ಹೆಸರು ನಗರದ ದೊಡ್ಡ ಉದ್ಯಮಿಗಳ ನಡುವೆ ಪ್ರಸಿದ್ಧವಾಗಿತ್ತು. ಅವರ ವ್ಯವಹಾರ ಕೋಲ್ಡ್ ಚೈನ್ ಮತ್ತು ಫುಡ್ ಲಾಜಿಸ್ಟಿಕ್ಸ್ ಸಂಬಂಧಿಸಿದ್ದಾಗಿತ್ತು. ಅಂದರೆ ವಿವಿಧ ನಗರಗಳಿಗೆ ಆಹಾರ ಪದಾರ್ಥಗಳು ಮತ್ತು ಬೇಗನೆ ಹಾಳಾಗುವ ವಸ್ತುಗಳನ್ನು ಅವರ ಕಂಪನಿಯ ನಿಯಂತ್ರಿತ ತಾಪಮಾನ ಹೊಂದಿರುವ ವಾಹನಗಳು ಮತ್ತು ಸಂಗ್ರಹಣಾ ಕೇಂದ್ರಗಳ ಮೂಲಕ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲಾಗುತ್ತಿತ್ತು. ಅವರ ಕಂಪನಿಗೆ ನಗರದ ಹೊರಭಾಗದಲ್ಲಿ ಬಹಳ ದೊಡ್ಡದಾದ ಒಂದು ವೇರ್ಹೌಸ್ ಕೂಡ ಇತ್ತು. ಅಲ್ಲಿ ವಿವಿಧ ರೀತಿಯ ವಸ್ತುಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಲಾಗುತ್ತಿತ್ತು. ನಂತರ ಅಗತ್ಯಕ್ಕೆ ಅನುಗುಣವಾಗಿ ಅಲ್ಲಿಂದ ಬೇರೆ ಬೇರೆ ನಗರಗಳಿಗೆ ಆ ವಸ್ತುಗಳನ್ನು ಕಳುಹಿಸಲಾಗುತ್ತಿತ್ತು. ಕಂಪನಿಯಲ್ಲಿ ಸಾಕಷ್ಟು ಜನ ಕೆಲಸ ಮಾಡುತ್ತಿದ್ದರು. ಕೆಲವರ ಕೆಲಸ ವಾಹನಗಳನ್ನು ಓಡಿಸುವುದಾಗಿತ್ತು. ಇನ್ನು ಕೆಲವರು ವೇರ್ಹೌಸ್ನಲ್ಲಿ ಬರುವ ಮತ್ತು ಹೋಗುವ ವಸ್ತುಗಳ ದಾಖಲೆಗಳನ್ನು ಮಾಡುತ್ತಿದ್ದರು. ಕೆಲವರು ಅಕೌಂಟ್ಸ್ ನೋಡಿಕೊಳ್ಳುತ್ತಿದ್ದರು. ಇನ್ನು ಕೆಲವರು ಗ್ರಾಹಕರೊಂದಿಗೆ ಮಾತನಾಡುತ್ತಿದ್ದರು. ಕೆಲವು ಸಿಬ್ಬಂದಿ ಸಂಪೂರ್ಣ ಸರಬರಾಜು ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದರು. ಕಚೇರಿಯಲ್ಲಿಯೂ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸುವ ಹಲವಾರು ಜನರಿದ್ದರು. ತಂದೆಯವರು ಪ್ರತಿಯೊಂದು ವಿಷಯದ ಮೇಲೆಯೂ ಸ್ವತಃ ಗಮನ ಇಡುತ್ತಿದ್ದರು. ಅವರು ಬೆಳಗ್ಗೆಯೇ ಕಚೇರಿಗೆ ಹೋಗುತ್ತಿದ್ದರು ಮತ್ತು ಅನೇಕ ಬಾರಿ ರಾತ್ರಿ ತಡವಾಗಿ ಮನೆಗೆ ಹಿಂತಿರುಗುತ್ತಿದ್ದರು. ಆದರೆ ಕೆಲಸ ಎಷ್ಟೇ ಹೆಚ್ಚಿದ್ದರೂ ಅವರು ಮನೆಗೆ ಬಂದ ನಂತರ ನಮ್ಮೆಲ್ಲರ ಜೊತೆ ಕೂತು ಊಟ ಮಾಡುವುದು ಮಾತ್ರ ತಪ್ಪಿಸುತ್ತಿರಲಿಲ್ಲ. ಅವರ ಪಾಲಿಗೆ ಕುಟುಂಬವೇ ಎಲ್ಲಕ್ಕಿಂತ ಮುಖ್ಯವಾಗಿತ್ತು. ತಂದೆಯವರು ಆಗಾಗ ಹೇಳುತ್ತಿದ್ದರು, ವ್ಯವಹಾರ ಎಷ್ಟೇ ದೊಡ್ಡದಾಗಲಿ, ಆದರೆ ಮನೆಯವರಿಗಾಗಿ ಸಮಯವೇ ಉಳಿಯದಿದ್ದರೆ ಆ ಯಶಸ್ಸಿಗೆ ಯಾವುದೇ ಅರ್ಥವಿಲ್ಲ ಅಂತ. ಅಣ್ಣ ಕೂಡ ಕಾಲೇಜಿನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ನಂತರ ತಂದೆಯವರೊಂದಿಗೆ ವ್ಯವಹಾರವನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದ್ದನು. ಆರಂಭದಲ್ಲಿ ಅವನಿಗೆ ಕಂಪನಿಯ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ. ಆದರೆ ತಂದೆಯವರು ನಿಧಾನವಾಗಿ ಅವನಿಗೆ ಪ್ರತಿಯೊಂದು ಕೆಲಸವನ್ನು ಅರ್ಥ ಮಾಡಿಕೊಡುತ್ತಾ ಹೋದರು. ಅವರು ಕೆಲವೊಮ್ಮೆ ಅಣ್ಣನನ್ನ ವೇರ್ಹೌಸ್ಗೆ ಕರೆದುಕೊಂಡು ಹೋಗುತ್ತಿದ್ದರು. ಕೆಲವೊಮ್ಮೆ ಕಚೇರಿಯಲ್ಲಿ ಕೂರಿಸಿ ಅಲ್ಲಿನ ಸಿಬ್ಬಂದಿಯನ್ನು ಪರಿಚಯಿಸುತ್ತಿದ್ದರು. ಇನ್ನು ಕೆಲವೊಮ್ಮೆ ದೊಡ್ಡ ಗ್ರಾಹಕರೊಂದಿಗೆ ನಡೆಯುವ ಸಭೆಗಳಿಗೂ ಅಣ್ಣನನ್ನ ತಮ್ಮ ಜೊತೆ ಕರೆದುಕೊಂಡು ಹೋಗುತ್ತಿದ್ದರು. ಅಣ್ಣ ಕೂಡ ಕೆಲಸವನ್ನು ಕಲಿಯುವುದರಲ್ಲಿ ತುಂಬ ಆಸಕ್ತಿ ತೋರಿಸುತ್ತಿದ್ದನು. ಕೆಲವೇ ವರ್ಷಗಳಲ್ಲಿ ಅವನು ತಂದೆಯವರ ಅತ್ಯಂತ ನಂಬಿಕೆಯ ವ್ಯಕ್ತಿಯಾಗಿ ಬೆಳೆದನು. ತಂದೆಯವರು ಅವನನ್ನು ತುಂಬ ನಂಬುತ್ತಿದ್ದರು ಮತ್ತು ಅನೇಕ ಪ್ರಮುಖ ಜವಾಬ್ದಾರಿಗಳನ್ನು ಅವನಿಗೆ ವಹಿಸುತ್ತಿದ್ದರು. ಮನೆಯಲ್ಲಿಯೂ ತಂದೆ ಮತ್ತು ಅಣ್ಣನ ನಡುವೆ ತುಂಬ ಒಳ್ಳೆಯ ಬಾಂಧವ್ಯವಿತ್ತು. ನಾನು ಓದಿ ದಣಿದಿದ್ದಾಗಲೆಲ್ಲ ಅಣ್ಣ ನನ್ನ ಕೋಣೆಗೆ ಬಂದು, ಬಾ ಸ್ವಲ್ಪ ಬ್ರೇಕ್ ತೆಗೆದುಕೋ ಎಂದು ಹೇಳುತ್ತಿದ್ದನು. ಅದಕ್ಕೆ ನಾನು, ಮೊದಲು ಈ ಅಧ್ಯಾಯವನ್ನು ಮುಗಿಸಿಬಿಡುತ್ತೇನೆ, ಆಮೇಲೆ ಮಾತನಾಡುತ್ತೇನೆ ಎಂದು ಹೇಳುತ್ತಿದ್ದೆ. ಆಗ ಅವನು ನಗುತ್ತಾ, ನೀನು ಓದುವುದರಲ್ಲಿ ಎಷ್ಟು ಮುಳುಗಿ ಹೋಗುತ್ತೀಯೆಂದರೆ ಒಂದು ದಿನ ಪುಸ್ತಕವನ್ನೇ ತೆಗೆದುಕೊಂಡು ಆಫೀಸ್ಗೆ ಹೋಗಿಬಿಡುತ್ತೀಯೇ ಎಂದು ಹೇಳುತ್ತಿದ್ದನು. ನಮ್ಮಿಬ್ಬರ ಮಾತುಗಳನ್ನು ಕೇಳಿ ತಾಯಿ ಯಾವಾಗಲೂ ನಗುತ್ತಿದ್ದರು. ತಂದೆಯವರು ನಮ್ಮಿಬ್ಬರನ್ನು ನೋಡಿ ಸಂತೋಷ ಪಡುತ್ತಿದ್ದರು. ನಮ್ಮ ಮನೆ ತುಂಬ ದೊಡ್ಡದಾಗಿತ್ತು, ಆದರೆ ಮನೆಯ ವಾತಾವರಣ ಯಾವಾಗಲೂ ನೆಮ್ಮದಿಯಿಂದ ಕೂಡಿತ್ತು. ಬೆಳಗ್ಗೆ ತಾಯಿಯ ಧ್ವನಿಯನ್ನು ಕೇಳಿಯೇ ನನ್ನ ನಿದ್ದೆ ತೆರೆಯುತ್ತಿತ್ತು. ನಂತರ ನಾನು ಬೇಗನೆ ತಯಾರಾಗಿ ಓದಲು ಕುಳಿತುಕೊಳ್ಳುತ್ತಿದ್ದೆ. ಏಕೆಂದರೆ ಬಾಲ್ಯದಿಂದಲೂ ನನಗೊಂದು ಕನಸಿತ್ತು. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಎಂಬುದು ನನ್ನ ಕನಸಾಗಿತ್ತು. ಚಿಕ್ಕಂದಿನಿಂದಲೇ ನನಗೆ ಕಂಪ್ಯೂಟರ್ ಮತ್ತು ತಂತ್ರಜ್ಞಾನದ ಬಗ್ಗೆ ತುಂಬ ಆಸಕ್ತಿ ಇತ್ತು. ಉಳಿದ ಮಕ್ಕಳು ಆಟವಾಡುತ್ತಿದ್ದ ಸಮಯದಲ್ಲಿಯೂ ಅನೇಕ ಬಾರಿ ನಾನು ಕಂಪ್ಯೂಟರ್ ಮುಂದೆ ಕುಳಿತು ಹೊಸ ಹೊಸ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸುತ್ತಿದ್ದೆ. ಕಂಪ್ಯೂಟರ್ನ ಒಳಗೆ ವಿಷಯಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದು ನನಗೆ ತುಂಬ ಇಷ್ಟವಾಗುತ್ತಿತ್ತು. ಅದರಲ್ಲೂ ಒಂದು ಚಿಕ್ಕ ಕೋಡ್ನ ಸಾಲನ್ನು ಬರೆದ ನಂತರ ಕಂಪ್ಯೂಟರ್ನ ಪರದೆಯ ಮೇಲೆ ಏನಾದರೂ ಬದಲಾಗುವುದನ್ನು ನೋಡುವುದು ನನಗೆ ತುಂಬ ಖುಷಿ ಕೊಡುತ್ತಿತ್ತು. ನಿಧಾನವಾಗಿ ಕಂಪ್ಯೂಟರ್ ಮತ್ತು ತಂತ್ರಜ್ಞಾನದ ಮೇಲಿನ ನನ್ನ ಆಸಕ್ತಿ ತುಂಬ ಹೆಚ್ಚಾಯಿತು. ಮುಂದೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿಯೇ ಕೆಲಸ ಮಾಡಬೇಕು ಎಂದು ನಿರ್ಧರಿಸಿಕೊಂಡೆ. ನಾನು ಓದಿನಲ್ಲಿಯೂ ಸಾಕಷ್ಟು ಚೆನ್ನಾಗಿದ್ದೆ. ನನಗೆ ಅರ್ಥವಾಗದ ಯಾವುದೇ ವಿಷಯವನ್ನು ಹಾಗೆಯೇ ಬಿಟ್ಟು ಬಿಡುತ್ತಿರಲಿಲ್ಲ. ಅದನ್ನು ಮತ್ತೆ ಮತ್ತೆ ಓದುತ್ತಿದ್ದೆ, ವಿಡಿಯೋಗಳನ್ನು ನೋಡುತ್ತಿದ್ದೆ, ನೋಟ್ಸ್ ಮಾಡಿಕೊಳ್ಳುತ್ತಿದ್ದೆ. ಆ ವಿಷಯ ಸಂಪೂರ್ಣವಾಗಿ ಅರ್ಥವಾಗುವವರೆಗೂ ಪ್ರಯತ್ನಿಸುತ್ತಲೇ ಇರುತ್ತಿದ್ದೆ. ತಾಯಿ ಅನೇಕ ಬಾರಿ, ಮಗಳೇ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿರು ಎಂದು ಹೇಳುತ್ತಿದ್ದರು. ಆದರೆ ನಾನು
ಅಮ್ಮ, ಮೊದಲು ಈ ಟಾಪಿಕ್ಕನ್ನು ಮುಗಿಸಿಕೊಳ್ಳುತ್ತೇನೆ, ಆಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದೆ. ನನ್ನ ಪರಿಶ್ರಮವನ್ನು ನೋಡಿ ತಂದೆ ತಾಯಿ ತುಂಬ ಸಂತೋಷ ಪಡುತ್ತಿದ್ದರು. ತಂದೆಯವರಿಗೆ ನನ್ನ ಮೇಲೆ ಯಾವಾಗಲೂ ತುಂಬ ನಂಬಿಕೆ ಇತ್ತು. ಶಿಲ್ಪ, ನೀನು ಯಾವ ಕನಸನ್ನು ಕಾಣುತ್ತಿದ್ದೀಯೋ ಅದನ್ನು ನನಸು ಮಾಡಿಕೊಳ್ಳಲು ಹೀಗೇನೆ ಪರಿಶ್ರಮ ಪಡುತ್ತಿರು, ಒಂದು ದಿನ ಖಂಡಿತ ಯಶಸ್ವಿಯಾಗುತ್ತೀಯಾ ಎಂದು ಹೇಳುತ್ತಿದ್ದರು. ಅವರ ಆ ಮಾತುಗಳು ನನಗೆ ತುಂಬ ಮಹತ್ವದಾಗಿದ್ದವು. ನಾನು ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಒಂದು ದಿನ ಸ್ವಂತ ಕಾಲಿನ ಮೇಲೆ ನಿಂತುಕೊಂಡಾಗ ನನ್ನನ್ನು ನೋಡಿ ತಂದೆಯವರು ಹೆಮ್ಮೆ ಪಡಬೇಕು ಎಂಬುದೇ ನನ್ನ ಆಸೆಯಾಗಿತ್ತು. ನನ್ನ ಮೊದಲ ಸಂಬಳದಿಂದ ತಂದೆಯವರಿಗೆ ಏನಾದರೂ ವಿಶೇಷವಾದ ವಸ್ತುವನ್ನು ಖರೀದಿಸಬೇಕು ಎಂದು ನಾನು ಬಯಸಿದ್ದೆ. ಅದನ್ನು ನೋಡಿ ನನ್ನ ಮಗಳು ನಿಜವಾಗಿಯೂ ದೊಡ್ಡವಳಾಗಿದ್ದಾಳೆ ಎಂದು ಅವರಿಗೆ ಅನಿಸಬೇಕು ಎಂಬುದು ನನ್ನ ಆಸೆಯಾಗಿತ್ತು. ನಾನು ಪ್ರತಿದಿನ ನನ್ನದೇ ಆದ ಟೈಮ್ ಟೇಬಲ್ ಮಾಡಿಕೊಂಡು ಅದರಂತೆ ನಡೆಯುತ್ತಿದ್ದೆ. ಬೆಳಗ್ಗೆ ಕಾಲೇಜಿನಲ್ಲಿ ಓದುತ್ತಿದ್ದೆ. ನಂತರ ಮನೆಗೆ ಬಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಅದರ ನಂತರ ಹಲವು ಗಂಟೆಗಳ ಕಾಲ ಕಂಪ್ಯೂಟರ್ ಮತ್ತು ನನ್ನ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡುತ್ತಿದ್ದೆ. ಕೆಲವೊಮ್ಮೆ ರಾತ್ರಿ ತುಂಬ ತಡವಾಗುತ್ತಿತ್ತು. ಆದರೂ ಮಾಡುತ್ತಿದ್ದ ಕೆಲಸವನ್ನು ಮಧ್ಯದಲ್ಲೇ ಬಿಟ್ಟು ಬಿಡಲು ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ. ನನ್ನ ಕ್ಲಾಸಿನಲ್ಲಿಯೂ ಎಲ್ಲರಿಗೂ ತಂತ್ರಜ್ಞಾನದ ಬಗ್ಗೆ ನನಗೆ ತುಂಬ ಆಸಕ್ತಿ ಇದೆ ಎಂಬುದು ಗೊತ್ತಿತ್ತು. ಯಾವಾಗಲಾದರೂ ಕಷ್ಟವಾದ ಪ್ರಶ್ನೆ ಬಂದರೆ ಅನೇಕ ಬಾರಿ ನನ್ನ ಸ್ನೇಹಿತರು ನನ್ನ ಬಳಿ ಸಹಾಯ ಕೇಳಲು ಬರುತ್ತಿದ್ದರು. ಅವರಿಗೆ ಸಹಾಯ ಮಾಡುವುದು ನನಗೂ ಇಷ್ಟವಾಗುತ್ತಿತ್ತು, ಏಕೆಂದರೆ ಅದರಿಂದ ನನ್ನ ಜ್ಞಾನವು ಇನ್ನಷ್ಟು ಗಟ್ಟಿಯಾಗುತ್ತಿತ್ತು. ನನ್ನ ಅಂಕಗಳು ಯಾವಾಗಲೂ ಚೆನ್ನಾಗಿಯೇ ಬರುತ್ತಿದ್ದವು. ಶಿಕ್ಷಕರು ನನ್ನ ಪರಿಶ್ರಮವನ್ನು ಹೊಗಳುತ್ತಿದ್ದರು. ಮನೆಯಲ್ಲಿ ನನ್ನ ಓದಿನ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಬಂಧ ಇರಲಿಲ್ಲ. ತಾಯಿ ಯಾವಾಗಲೂ, ಮಗಳೇ, ಎಷ್ಟು ಓದಬೇಕು ಅನಿಸುತ್ತದೆಯೋ ಅಷ್ಟು ಓದು, ನಾವು ನಿನ್ನ ಜೊತೆ ಇದ್ದೇವೆ ಎಂದು ಹೇಳುತ್ತಿದ್ದರು. ತಂದೆಯವರು ನನಗೆ ಬೇಕಾದ ಪ್ರತಿಯೊಂದು ವಸ್ತುವನ್ನು ತಂದುಕೊಡುತ್ತಿದ್ದರು. ಇಷ್ಟೆಲ್ಲ ಖರ್ಚು ಏಕೆ ಮಾಡುತ್ತಿದ್ದೀಯಾ ಎಂದು ಅವರು ಎಂದಿಗೂ ಹೇಳುತ್ತಿರಲಿಲ್ಲ. ಬದಲಿಗೆ ಅವರು ಓದಿಗಾಗಿ ಖರ್ಚು ಮಾಡಿದ ಹಣ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಎಂದು ಹೇಳುತ್ತಿದ್ದರು. ಅಣ್ಣ ಕೂಡ ನನ್ನನ್ನು ಯಾವಾಗಲೂ ತಮಾಷೆ ಮಾಡುತ್ತಾ, ನೀನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆದ ಮೇಲೆ ನನಗೆ ನಿನ್ನ ಕಂಪನಿಯಲ್ಲಿ ಕೆಲಸ ಕೊಡಬೇಕು ಎಂದು ಹೇಳುತ್ತಿದ್ದನು. ಅದಕ್ಕೆ ನಾನು, ಮೊದಲು ನೀನು ನಿನ್ನ ಕಂಪನಿಯನ್ನು ನೋಡಿಕೊ, ನನ್ನ ಕಂಪನಿಯಲ್ಲಿ ನಿನ್ನ ಅವಶ್ಯಕತೆ ಇರುವುದಿಲ್ಲ ಎಂದು ಹೇಳುತ್ತಿದ್ದೆ. ಆಗ ನಾವಿಬ್ಬರು ನಗುತ್ತಿದ್ದೆವು. ಆ ದಿನಗಳಲ್ಲಿ ನನ್ನ ಜೀವನ ತುಂಬ ಚೆನ್ನಾಗಿ ಸಾಗುತ್ತಿತ್ತು. ನನ್ನ ಬಳಿ ಈ ಜಗತ್ತಿನ ಎಲ್ಲ ಸಂತೋಷಗಳು ಇವೆ ಎಂದು ನನಗೆ ಅನಿಸುತ್ತಿತ್ತು. ನನ್ನ ತಂದೆ ತಾಯಿ ನನ್ನ ಜೊತೆ ಇದ್ದರು. ನನ್ನ ಅಣ್ಣ ನನಗೆ ಒಬ್ಬ ಒಳ್ಳೆಯ ಸ್ನೇಹಿತನಂತಿದ್ದನು. ನನ್ನ ಓದು ಚೆನ್ನಾಗಿ ಸಾಗುತ್ತಿತ್ತು. ನನ್ನ ಭವಿಷ್ಯದ ಬಗ್ಗೆ ನನಗೆ ಯಾವುದೇ ಭಯವೂ ಇರಲಿಲ್ಲ. ಆದರೆ ಬಹುಶಃ ಜೀವನದಲ್ಲಿ ಮುಂದೆ ಬರಲಿರುವ ಬದಲಾವಣೆಗಳು ಯಾರಿಗೂ ಮೊದಲೇ ಕಾಣಿಸುವುದಿಲ್ಲ. ನಮ್ಮ ಮನೆಯಲ್ಲಿ ಹೊರಗಿನಿಂದ ನೋಡಿದರೆ ಎಲ್ಲವೂ ಸಹಜವಾಗಿಯೇ ಇತ್ತು. ಆದರೆ ಕಳೆದ ಕೆಲವು ಸಮಯದಿಂದ ತಂದೆಯವರ ವರ್ತನೆಯಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ನಾನು ಗಮನಿಸಲು ಪ್ರಾರಂಭಿಸಿದ್ದೆ. ಅವರು ಮೊದಲಿನಂತೆಯೇ ಮನೆಯಲ್ಲಿ ಮನಬಿಚ್ಚಿ ಮಾತನಾಡುತ್ತಿರಲಿಲ್ಲ. ಆಫೀಸ್ನಿಂದ ಮನೆಗೆ ಬಂದ ನಂತರವೂ ಅನೇಕ ಬಾರಿ ಮೌನವಾಗೇ ಇರುತ್ತಿದ್ದರು. ಅವರ ಫೋನ್ ರಿಂಗ್ ಆದಾಗ ಕೆಲವೊಮ್ಮೆ ಅವರು ಕೋಣೆಯಿಂದ ಹೊರಗೆ ಹೋಗಿ ಮಾತನಾಡುತ್ತಿದ್ದರು. ಮೊದಲಿಗೆ ನನಗೆ ಅದು ವ್ಯವಹಾರದ ಯಾವುದೋ ಕೆಲಸ ಆಗಿರಬಹುದು ಎಂದು ಅನಿಸಿತು. ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಆದರೆ ಒಂದು ದಿನ ರಾತ್ರಿ ನಾನು ನೋಡಿದಾಗ ತಂದೆಯವರು ಬಹಳ ಹೊತ್ತಿನವರೆಗೆ ತಮ್ಮ ಆಫೀಸಿನ ಕೆಲವು ಕಾಗದಗಳನ್ನು ನೋಡುತ್ತಾ ಕುಳಿತಿದ್ದರು. ಅವರ ಮುಖದಲ್ಲಿ ಚಿಂತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಾನು ಅವರ ಬಳಿ ಹೋಗಿ, ಅಪ್ಪ, ಎಲ್ಲವೂ ಸರಿಯಾಗಿದೆಯಲ್ಲವೇ ಎಂದು ಕೇಳಿದೆ. ಅವರು ತಕ್ಷಣ ನಗುತ್ತಾ, ಹೌದು ಮಗಳೇ, ಎಲ್ಲವೂ ಸರಿಯಾಗಿದೆ. ವ್ಯವಹಾರದ ಸ್ವಲ್ಪ ಕೆಲಸ ಇದೆ ಅಷ್ಟೇ. ನೀನು ನಿನ್ನ ಓದಿನ ಕಡೆ ಗಮನ ಕೊಡು, ನನ್ನ ಬಗ್ಗೆ ಚಿಂತೆ ಮಾಡಬೇಡ ಎಂದು ಹೇಳಿದರು. ನಾನು ಅವರ ಮಾತನ್ನು ಕೇಳಿ ಸುಮ್ಮನಾದೆ. ಆದರೆ ಆ ದಿನ ಮೊದಲ ಬಾರಿಗೆ ನನ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಪ್ರಶ್ನೆ ಮೂಡಿತು. ಅಷ್ಟಕ್ಕೂ ಯಾವ ಕೆಲಸದ ಕಾರಣದಿಂದ ತಂದೆಯವರು ಇಷ್ಟು ಚಿಂತಿತರಾಗಿದ್ದಾರೆ ಅಂತ. ನಾನು ಇನ್ನೇನಾದರೂ ಯೋಚಿಸುವುದಕ್ಕೂ ಮುನ್ನವೇ ಅವರು ಎಲ್ಲ ಕಾಗದಗಳನ್ನು ಒಟ್ಟುಗೂಡಿಸಿ ಇಟ್ಟರು. ನಂತರ ನನ್ನ ತಲೆಯ ಮೇಲೆ ಕೈಯಿಟ್ಟು, ನೀನು ನಿನ್ನ ಕನಸಿನ ಕಡೆ ಮಾತ್ರ ಗಮನ ಕೊಡು ಶಿಲ್ಪ. ನೀನು ಸ್ವಂತ ಕಾಲಿನ ಮೇಲೆ ನಿಂತುಕೊಂಡು ಜೀವನದಲ್ಲಿ ಯಾರ ಮುಂದೆಯೂ ಕೈ ಚಾಚುವ ಅಗತ್ಯ ನಿನಗೆ ಬರಬಾರದು ಎಂಬುದೇ ನನ್ನ ಆಸೆ ಎಂದು ಹೇಳಿದರು. ಅವರ ಮಾತು ಕೇಳಿ ನಾನು ಮುಗುಳ್ನಕ್ಕೆ. ಆದರೆ ನನ್ನ ತಂದೆಯವರು ದೊಡ್ಡವರಾಗಿ ಯಶಸ್ವಿಯಾಗಿ ನಡೆಸುತ್ತಿರುವಂತೆ ಕಾಣುತ್ತಿದ್ದ ಆ ವ್ಯವಹಾರದ ಹಿಂದೆ ನನಗೆ ತಿಳಿಯದ ಕೆಲವು ವಿಷಯಗಳು ಅಡಗಿವೆ ಎಂಬ ಸಣ್ಣ ಸುಳಿವು ನನಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ಅದೇ ವಿಷಯಗಳು ನನ್ನ ಇಡೀ ಕುಟುಂಬದ ಜೀವನವನ್ನೇ ಶಾಶ್ವತವಾಗಿ ಬದಲಾಯಿಸಲಿದ್ದವು ಎಂಬುದು ನನಗೆ ಗೊತ್ತಿರಲಿಲ್ಲ. ಎಂದಿನಂತೆ ನಾನು ಪ್ರತಿದಿನ ಬೆಳಗ್ಗೆ ಕಾಲೇಜಿಗೆ ಹೋಗಲು ತಯಾರಾಗುತ್ತಿದ್ದೆ. ನನ್ನ ಜೀವನವು ಪ್ರತಿದಿನದಂತೆ ಸಹಜವಾಗಿಯೇ ಸಾಗುತ್ತಿತ್ತು. ಬೆಳಗ್ಗೆ ಎದ್ದು ಬೇಗನೆ ತಯಾರಾಗುವುದು, ನಂತರ ತಾಯಿಯ ಜೊತೆ ಉಪಹಾರ ಮಾಡುವುದು, ಆಮೇಲೆ ಕಾಲೇಜಿಗೆ ಹೊರಡುವುದು, ಇವೆಲ್ಲವೂ ನನ್ನ ದಿನನಿತ್ಯದ ಜೀವನದ ಒಂದು ಸಾಮಾನ್ಯ ಭಾಗವಾಗಿ ಬಿಟ್ಟಿತ್ತು. ಆದ್ದರಿಂದ ಒಂದು ದಿನ ಇದೇ ಸಣ್ಣ ವಿಷಯವೊಂದು ನನ್ನ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿಯನ್ನು ಕರೆತರುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ಆ ದಿನವೂ ನಾನು ನನ್ನ ಬ್ಯಾಗ್ ತೆಗೆದುಕೊಂಡು ಕೆಳಗೆ ಬಂದಾಗ ಮನೆಯ ಹೊರಗೆ ನಮ್ಮ ಕಾರು ನಿಂತಿತ್ತು. ಆದರೆ ನಮ್ಮ ಹಳೆಯ ಡ್ರೈವರ್ ಕಾಕ ಅಲ್ಲಿ ಇರಲಿಲ್ಲ.
ನಾನು ಸುತ್ತಲೂ ನೋಡಿದೆ. ನಂತರ ತಂದೆಯವರ ಬಳಿ ಹೋಗಿ, ಅಪ್ಪ, ಇಂದು ಕಾಕ ಎಲ್ಲಿದ್ದಾರೆ? ನಾನು ಕಾಲೇಜ್ಗೆ ಹೋಗಬೇಕು. ನಾನು ಹೇಗೆ ಹೋಗಲಿ ಎಂದು ಕೇಳಿದೆ. ತಂದೆಯವರು ನನ್ನ ಕಡೆ ನೋಡಿ, ಮಗಳೇ, ನೀನು ಚಿಂತೆ ಮಾಡಬೇಡ. ನಿನ್ನ ಡ್ರೈವರ್ ಕಾಕನಿಗೆ ಇಂದು ಆರೋಗ್ಯ ಸರಿಯಿಲ್ಲ, ಹಾಗಾಗಿ ಅವರು ರಜೆ ತೆಗೆದುಕೊಂಡಿದ್ದಾರೆ. ಆದರೆ ನೀನು ಕಾಲೇಜಿಗೆ ಹೋಗಲು ಯಾವುದೇ ತೊಂದರೆ ಆಗುವುದಿಲ್ಲ ಎಂದರು. ಆಗ ನಾನು, ಹಾಗಾದರೆ ನನ್ನನ್ನು ಕಾಲೇಜಿಗೆ ಯಾರು ಕರೆದುಕೊಂಡು ಹೋಗುತ್ತಾರೆ ಎಂದು ಕೇಳಿದೆ. ಅದಕ್ಕೆ ತಂದೆಯವರು, ಒಬ್ಬ ಹೊಸ ಹುಡುಗ ಬರಲಿದ್ದಾನೆ. ಅವನ ಹೆಸರು ಸಂದೇಶ್. ಅವನು ಡ್ರೈವರ್ ಕಾಕ ಅವರ ದೂರದ ಸಂಬಂಧಿ. ಅವರೇ ಅವನನ್ನು ಕಳುಹಿಸುತ್ತಿದ್ದಾರೆ. ಅವನು ತುಂಬ ಚೆನ್ನಾಗಿ ಕಾರು ಓಡಿಸುತ್ತಾನೆ ಎಂದು ಹೇಳಿದ್ದಾರೆ. ಹಾಗಾಗಿ ಕೆಲವು ದಿನಗಳವರೆಗೆ ಅವನೇ ನಿನ್ನನ್ನು ಕಾಲೇಜಿಗೆ ಕರೆದುಕೊಂಡು ಹೋಗುತ್ತಾನೆ ಮತ್ತು ಕಾಲೇಜಿನಿಂದ ವಾಪಸ್ ಕರೆದುಕೊಂಡು ಬರುತ್ತಾನೆ ಎಂದು ಹೇಳಿದರು. ನಾನು ಸರಿ ಅಪ್ಪ ಎಂದೆ. ಆದರೆ ನನಗೆ ಸ್ವಲ್ಪ ಆಶ್ಚರ್ಯವಾಗಿತ್ತು, ಏಕೆಂದರೆ ನಮ್ಮ ಮನೆಯಲ್ಲಿ ಡ್ರೈವರ್ ಕೆಲಸವನ್ನು ಯಾವಾಗಲೂ ಕಾಕ ಅವರೇ ಮಾಡುತ್ತಿದ್ದರು. ನನಗೆ ಬಾಲ್ಯದಿಂದಲೂ ಅವರ ಪರಿಚಯವಿತ್ತು. ಹಾಗಾಗಿ ಹೊಸ ವ್ಯಕ್ತಿಯೊಬ್ಬರ ಜೊತೆ ಹೋಗುವುದು ನನಗೆ ಸ್ವಲ್ಪ ವಿಚಿತ್ರವಾಗಿ ಅನಿಸಿತು. ಆಗ ತಂದೆಯವರು, ಮಗಳೇ, ಹೆದರುವಂತಹ ಯಾವುದೇ ವಿಷಯವಿಲ್ಲ. ಕಾಕ ಅವರೇ ಅವನನ್ನು ಕಳುಹಿಸಿದ್ದಾರೆ. ಅವನು ನಂಬಿಕೆಗೆ ಅರ್ಹನಾದ ಹುಡುಗ. ನೀನು ಆರಾಮವಾಗಿ ಕಾಲೇಜ್ಗೆ ಹೋಗು ಎಂದು ಹೇಳಿದರು. ಅಷ್ಟರಲ್ಲಿ ನಾವು ಇಬ್ಬರು ಮಾತನಾಡುತ್ತಿದ್ದಾಗಲೇ ಮನೆಯ ಗೇಟ್ ಬಳಿ ಯಾರೋ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ನಮ್ಮ ಕೆಲಸದವನೊಬ್ಬ ಹೋಗಿ ಗೇಟ್ ತೆರೆದಾಗ ಎದುರಿಗೆ ಒಬ್ಬ ಹುಡುಗ ನಿಂತಿದ್ದನು. ಅವನ ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಇತ್ತು. ಅವನು ತುಂಬ ಶಾಂತವಾಗಿ ನಿಂತಿದ್ದನು. ಕೆಲಸದವನು ಅವನನ್ನು, ಯಾರನ್ನು ಭೇಟಿ ಮಾಡಬೇಕು ಎಂದು ಕೇಳಿದ. ಅದಕ್ಕೆ ಅವನು, ನಾನು ಸಾಹೇಬ್ರನ್ನ ಭೇಟಿ ಮಾಡಬೇಕು. ನನ್ನ ಹೆಸರು ಸಂದೇಶ್. ನನ್ನನ್ನು ಕಾಕ ಅವರು ಕಳಿಸಿದ್ದಾರೆ ಎಂದು ಹೇಳಿದ. ಕೆಲಸದವನು ಒಳಗೆ ಬಂದು ತಂದೆಯವರಿಗೆ, ಸಂದೇಶ್ ಎಂಬ ಹೆಸರಿನ ಒಬ್ಬ ಹುಡುಗ ಬಂದಿದ್ದಾನೆ. ಅವನು ಕಾಕ ಅವರ ಹೆಸರನ್ನು ಹೇಳುತ್ತಿದ್ದಾನೆ ಎಂದು ತಿಳಿಸಿದ. ಅವನ ಹೆಸರು ಕೇಳುತ್ತಿದ್ದಂತೆಯೇ ತಂದೆಯವರಿಗೆ ತಾವು ಈಗಷ್ಟೇ ನನ್ನೊಂದಿಗೆ ಮಾತನಾಡುತ್ತಿದ್ದ ಹುಡುಗನೇ ಇವನು ಎಂದು ಅರ್ಥವಾಯಿತು. ಅವರು ಅವನನ್ನು ಒಳಗೆ ಕರೆಸಿಕೊಂಡರು. ಸಂದೇಶ್ ಒಳಗೆ ಬಂದು ತಂದೆಯವರಿಗೆ ನಮಸ್ಕರಿಸಿ, ನನ್ನ ಹೆಸರು ಸಂದೇಶ್. ನನ್ನನ್ನು ಕಾಕ ಅವರು ಇಲ್ಲಿಗೆ ಕಳುಹಿಸಿದ್ದಾರೆ. ಅವರಿಗೆ ಆರೋಗ್ಯ ಸರಿ ಇಲ್ಲವಂತೆ. ಹಾಗಾಗಿ ಕೆಲವು ದಿನಗಳವರೆಗೆ ನಾನು ನಿಮ್ಮ ಮಗಳನ್ನು ಕಾಲೇಜಿಗೆ ಕರೆದುಕೊಂಡು ಹೋಗುತ್ತೇನೆ ಮತ್ತು ವಾಪಸ್ ಕರೆದುಕೊಂಡು ಬರುತ್ತೇನೆ ಎಂದು ಅವರು ಹೇಳಿದ್ದಾರೆ ಎಂದನು. ತಂದೆಯವರು ಸ್ವಲ್ಪ ಸಮಯ ಅವನೊಂದಿಗೆ ಮಾತನಾಡಿದರು. ಅವನ ಮನೆ ಮತ್ತು ಕುಟುಂಬದ ಬಗ್ಗೆ ಕೇಳಿದರು. ನಂತರ ಕಾರು ಓಡಿಸುವ ಬಗ್ಗೆ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಸಂದೇಶ್ ಪ್ರತಿಯೊಂದು ಪ್ರಶ್ನೆಗೂ ತುಂಬ ಶಾಂತವಾಗಿ ಉತ್ತರಿಸಿದನು. ತಂದೆಯವರು ಅವನಿಗೆ, ನೋಡು, ನನ್ನ ಮಗಳು ಪ್ರತಿದಿನ ಕಾಲೇಜಿಗೆ ಹೋಗುತ್ತಾಳೆ. ಅವಳ ಸುರಕ್ಷತೆಯ ಜವಾಬ್ದಾರಿ ನಿನ್ನದು. ಸಮಯಕ್ಕೆ ಸರಿಯಾಗಿ ಅವಳನ್ನು ಕಾಲೇಜ್ಗೆ ಕರೆದುಕೊಂಡು ಹೋಗಬೇಕು ಮತ್ತು ಸಮಯಕ್ಕೆ ಸರಿಯಾಗಿ ವಾಪಸ್ ಕರೆದುಕೊಂಡು ಬರಬೇಕು. ದಾರಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂದು ಹೇಳಿದರು. ಅದಕ್ಕೆ ಸಂದೇಶ್ ತಕ್ಷಣ, ಹೌದು ಸರ್, ನೀವು ಖಂಡಿತ ಚಿಂತೆ ಮಾಡಬೇಡಿ. ನಾನು ಸಂಪೂರ್ಣ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತೇನೆ ಎಂದು ಹೇಳಿದನು. ನಂತರ ತಂದೆಯವರು ನನ್ನ ಕಡೆ ನೋಡಿ, ಶಿಲ್ಪಾ, ಬಾ, ಈಗಾಗಲೇ ತಡವಾಗುತ್ತಿದೆ, ಕಾಲೇಜ್ಗೆ ಹೊರಡು ಎಂದರು. ನಾನು ನನ್ನ ಬ್ಯಾಗ್ ತೆಗೆದುಕೊಂಡು ಹೊರಗೆ ಬಂದೆ. ಆಗ ಮೊದಲ ಬಾರಿಗೆ ನಾನು ಸಂದೇಶ್ನನ್ನು ಸರಿಯಾಗಿ ನೋಡಿದೆ. ನೋಡಲು ಅವನು ಸಾಕಷ್ಟು ಸ್ಮಾರ್ಟ್ ಆಗಿದ್ದನು. ಅವನ ವಯಸ್ಸು ಕೂಡ ನನ್ನ ವಯಸ್ಸಿನ ಆಸುಪಾಸಿನಲ್ಲೇ ಇರಬಹುದು ಎಂದು ಅನಿಸಿತು. ಅವನ ಕೂದಲು ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು, ಆದರೆ ಅವನ ಮುಖದಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸ ಕಾಣಿಸುತ್ತಿತ್ತು. ಅವನು ಮಾತನಾಡುವ ರೀತಿಯು ತುಂಬ ಶಾಂತವಾಗಿತ್ತು. ಅವನು ಕಾರಿನ ಬಾಗಿಲು ತೆರೆದು, ಮೇಡಮ್ ಬನ್ನಿ, ತಡವಾಗುತ್ತದೆ ಎಂದನು. ನಾನು ಸ್ವಲ್ಪ ನಗುತ್ತಾ, ಹೌದು, ಹೋಗೋಣ ಎಂದು ಹೇಳಿ ಕಾರಿನಲ್ಲಿ ಕುಳಿತುಕೊಂಡೆ. ಆ ದಿನ ದಾರಿಯುದ್ದಕ್ಕೂ ನಮ್ಮಿಬ್ಬರ ನಡುವೆ ಹೆಚ್ಚು ಮಾತುಕತೆ ನಡೆಯಲಿಲ್ಲ. ನಾನು ಸುಮ್ಮನೆ ಕಿಟಕಿಯ ಹೊರಗೆ ನೋಡುತ್ತಾ ಕುಳಿತಿದ್ದೆ. ಅವನು ಕೂಡ ತುಂಬ ಎಚ್ಚರಿಕೆಯಿಂದ ಕಾರು ಓಡಿಸುತ್ತಿದ್ದನು. ಕಾಲೇಜ್ಗೆ ತಲುಪಿದ ನಂತರ ಅವನು, ನಾನು ಸಂಜೆ ನಿಮ್ಮನ್ನು ಕರೆದುಕೊಂಡು ಬರಲು ಬರುತ್ತೇನೆ ಎಂದನು. ನಾನು ಸರಿ ಎಂದು ಹೇಳಿ ನನ್ನ ಬ್ಯಾಗ್ ತೆಗೆದುಕೊಂಡು ಕಾಲೇಜಿನ ಒಳಗೆ ಹೋದೆ. ಆ ದಿನ ಈ ಹುಡುಗ ಮುಂದೊಂದು ದಿನ ನನ್ನ ಜೀವನದಲ್ಲಿ ಇಷ್ಟು ವಿಶೇಷ ವ್ಯಕ್ತಿಯಾಗುತ್ತಾನೆ ಎಂಬುದು ನನಗೆ ತಿಳಿದಿರಲಿಲ್ಲ. ಕಾಲೇಜ್ನಿಂದ ವಾಪಸ್ ಬಂದಾಗ ಗೇಟ್ ಬಳಿ ಅದೇ ಕಾರು ನಿಂತಿತ್ತು. ಸಂದೇಶ್ ನನಗಾಗಿ ಕಾಯುತ್ತಿದ್ದನು. ನನ್ನನ್ನು ನೋಡುತ್ತಿದ್ದಂತೆ ಅವನು ಕಾರಿನ ಬಾಗಿಲು ತೆರೆದನು. ನಾನು ಕಾರಿನಲ್ಲಿ ಕುಳಿತುಕೊಂಡೆ. ನಾನು ಅವನನ್ನು, ನಿಮಗೆ ನನ್ನ ಕಾಲೇಜ್ ಹೇಗನಿಸಿತು ಎಂದು ಕೇಳಿದೆ. ಆಗ ಅವನು, ಚೆನ್ನಾಗಿದೆ, ಆದರೆ ನಾನು ಒಳಗೆ ಹೋಗಲೇ ಇಲ್ಲ. ಹಾಗಿದ್ದಾಗ ಅದು ಹೇಗೆ ಎಂದು ನಾನು ಹೇಗೆ ಹೇಳಲಿ ಎಂದು ಹೇಳಿದನು. ಅವನ ಮಾತು ಕೇಳಿ ನನಗೆ ನಗು ಬಂದಿತು. ಆಗ ನಾನು, ಹೌದು, ನೀವು ಹೇಳಿದ್ದು ಸರಿಯಾಗಿದೆ ಎಂದೆ. ಆಮೇಲೆ ನಿಧಾನವಾಗಿ ದಾರಿಯಲ್ಲಿ ನಮ್ಮಿಬ್ಬರ ನಡುವೆ ಸಣ್ಣ ಸಣ್ಣ ಮಾತುಕತೆಗಳು ಪ್ರಾರಂಭವಾದವು. ಅವನು ಹೆಚ್ಚು ಮಾತನಾಡುತ್ತಿರಲಿಲ್ಲ, ಆದರೆ ನಾನು ಅವನನ್ನು ಏನಾದರೂ ಕೇಳಿದಾಗ ತುಂಬ ಶಾಂತವಾಗಿ ಉತ್ತರಿಸುತ್ತಿದ್ದನು. ಮುಂದಿನ ದಿನವೂ ಅದೇ ಸಂದೇಶ್ ನನ್ನನ್ನು ಕಾಲೇಜ್ಗೆ ಬಿಟ್ಟು ಮತ್ತೆ ಸಂಜೆ ಕರೆದುಕೊಂಡು ಬರಲು ಬಂದನು. ಹೀಗೆ ಅದು ಪ್ರತಿದಿನದ ದಿನಚರಿಯಾಯಿತು. ನಾನು ಬೆಳಗ್ಗೆ ಕಾರಿನಲ್ಲಿ ಕುಳಿತರೆ ಅವನು ನನ್ನನ್ನು ಕಾಲೇಜ್ಗೆ ಬಿಟ್ಟು ಬಿಡುತ್ತಿದ್ದನು. ಸಂಜೆ ನಾನು ಕಾಲೇಜಿನಿಂದ ಹೊರಬರುವುದಕ್ಕೂ ಮೊದಲೇ ಕಾಲೇಜಿನ ಹೊರಗೆ ಬಂದು ನನ್ನನ್ನು ಕಾಯುತ್ತಿದ್ದನು. ಕೆಲವೇ ದಿನಗಳಲ್ಲಿ ನನಗೆ ಅವನ ಜೊತೆ ಹೋಗುವುದು ಒಂದು ಅಭ್ಯಾಸದಂತಾಯಿತು. ಅವನು ನಮ್ಮ ಮನೆಯಲ್ಲಿ ಕೇವಲ ಡ್ರೈವರ್ ಕೆಲಸಕ್ಕಾಗಿ ಬಂದಿದ್ದಾನೆ ಎಂಬುದು ನನಗೆ ಗೊತ್ತಿತ್ತು. ಹಾಗಾಗಿ ನಾನು ಅವನ ಬಗ್ಗೆ ಹೆಚ್ಚು ಯೋಚಿಸುತ್ತಿರಲಿಲ್ಲ. ಆದರೆ ಅವನ ಜೊತೆ ಪ್ರಯಾಣ ಮಾಡುವಾಗ ನನಗೆ ತುಂಬ ಚೆನ್ನಾಗಿರುತ್ತಿತ್ತು.
ಅವನು ದಾರಿಯಲ್ಲಿ ಎಂದಿಗೂ ವೇಗವಾಗಿ ಕಾರು ಓಡಿಸುತ್ತಿರಲಿಲ್ಲ. ಆಗ ಇಂದು ನಾನು ಬೇಗ ತಲುಪಬೇಕು ಎಂದು ಹೇಳಿದರೂ ಬೇಗ ತಲುಪುತ್ತೇವೆ, ಆದರೆ ಸುರಕ್ಷಿತವಾಗಿ ಎಂದು ಅವನು ಹೇಳುತ್ತಿದ್ದನು. ನಿಧಾನವಾಗಿ ಅವನ ಬಗ್ಗೆ ಸಣ್ಣ ಸಣ್ಣ ವಿಷಯಗಳು ನನಗೆ ತಿಳಿಯತೊಡಗಿದವು. ಅವನು ತನ್ನ ತಂದೆಗೆ ಈಗ ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಮನೆಯ ಜವಾಬ್ದಾರಿಗಳಲ್ಲಿ ತಾನು ಸಹಾಯ ಮಾಡಬೇಕಾಗುತ್ತದೆ ಎಂದು ಹೇಳಿದನು. ಆದ್ದರಿಂದ ಅವನು ಕೆಲಸ ಹುಡುಕುತ್ತಿದ್ದಾಗ ಕಾಕಾ ಅವರಿಗೆ ನನ್ನ ತಂದೆಯವರ ಬಗ್ಗೆ ತಿಳಿಸಿದ್ದರು. ಕಾಕಾ ಅವರ ಮೂಲಕ ನನ್ನ ತಂದೆಯವರ ಬಗ್ಗೆ ತಿಳಿದುಕೊಂಡ ನಂತರ ಅವನು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದನು. ಅವನ ಮಾತುಗಳನ್ನು ಕೇಳುತ್ತಾ ನಾನು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದೆ, ಈ ಹುಡುಗ ನೋಡಲು ಎಷ್ಟು ಶಾಂತವಾಗಿದ್ದಾನೋ, ಬಹುಶಃ ಅಷ್ಟೇ ಜವಾಬ್ದಾರಿಯುತ ವ್ಯಕ್ತಿಯೂ ಆಗಿರಬಹುದು ಅಂತ. ಆದರೆ ಒಂದು ವಿಷಯ ಮಾತ್ರ ನನಗೆ ಅರ್ಥವಾಗುತ್ತಿರಲಿಲ್ಲ. ಅಣ್ಣ ಸಂದೇಶ್ನೊಂದಿಗೆ ಸರಿಯಾಗಿ ಮಾತನಾಡದೇ ಇರುವುದೇಕೆ ಅಂತ. ಸಂದೇಶ್ ಮನೆಯ ಹೊರಗೆ ಇದ್ದಾಗಲೆಲ್ಲ ಅಣ್ಣ ಆ ಕಡೆ ಹಾದು ಹೋಗುತ್ತಿದ್ದರೆ ಅವನನ್ನು ಒಮ್ಮೆ ನೋಡಿ ಮುಂದೆ ಹೋಗಿ ಬಿಡುತ್ತಿದ್ದರು. ಕೆಲವೊಮ್ಮೆ ಅಣ್ಣ ನೇರವಾಗಿ ಸಂದೇಶ್ನನ್ನ ತಮ್ಮ ಜೊತೆ ಆಫೀಸ್ಗೂ ಕರೆದುಕೊಂಡು ಹೋಗುತ್ತಿದ್ದರು. ಒಂದು ದಿನ ನಾನು ಸಂದೇಶ್ನನ್ನ ಕೇಳಿದೆ, ಅಣ್ಣ ನಿನ್ನನ್ನು ಆಫೀಸ್ಗೆ ಏಕೆ ಕರೆಯುತ್ತಾರೆ ಅಂತ. ಅದಕ್ಕೆ ಅವನು, ನನಗೆ ಗೊತ್ತಿಲ್ಲ ಮೇಡಮ್, ಬಹುಶಃ ಯಾವುದಾದರೂ ಕೆಲಸ ಇರಬಹುದು ಎಂದು ಹೇಳಿದನು. ಆಗ ನಾನು, ಆದರೆ ನಿನ್ನ ಕೆಲಸ ನನ್ನನ್ನು ಕಾಲೇಜಿಗೆ ಕರೆದುಕೊಂಡು ಹೋಗುವುದು ಮತ್ತು ಕರೆದುಕೊಂಡು ಬರುವುದು ಅಲ್ಲವೇ ಎಂದು ಕೇಳಿದೆ. ಅದಕ್ಕೆ ಅವನು ನಗುತ್ತಾ, ಹೌದು, ಆದರೆ ಸಾಹೇಬರು ಯಾವುದಾದರೂ ಕೆಲಸ ಹೇಳಿದರೆ ಅದನ್ನು ಮಾಡಲೇಬೇಕಾಗುತ್ತದೆ ಎಂದನು. ನಾನು ಹೆಚ್ಚು ಪ್ರಶ್ನೆ ಮಾಡಲಿಲ್ಲ. ಆದರೆ ನನಗೆ ಇದು ಸ್ವಲ್ಪ ವಿಚಿತ್ರವಾಗಿ ಅನಿಸಿತು. ಏಕೆಂದರೆ ಅನೇಕ ಬಾರಿ ಸಂಜೆ ಅಣ್ಣನೇ ಸಂದೇಶನಿಗೆ ಫೋನ್ ಮಾಡಿ ಕರೆಯುತ್ತಿದ್ದರು. ಆಗ ಸಂದೇಶ್ ನನ್ನನ್ನು ಕಾಲೇಜ್ನಿಂದ ಕರೆದುಕೊಂಡು ಬಂದ ತಕ್ಷಣ ನೇರವಾಗಿ ಆಫೀಸ್ಗೆ ಹೋಗಬೇಕಾಗುತ್ತಿತ್ತು. ಕೆಲವೊಮ್ಮೆ ಅಣ್ಣ ಅವನಿಗೆ ಆಫೀಸ್ನ ಕಾರನ್ನು ನೋಡಿಕೊಳ್ಳಲು ಹೇಳುತ್ತಿದ್ದರು. ಮತ್ತೊಮ್ಮೆ ಯಾವುದಾದರೂ ಸ್ಥಳಕ್ಕೆ ಸಾಮಾನು ತರಿಸಲು ಕಳುಹಿಸುತ್ತಿದ್ದರು. ನಾನು ಇದನ್ನೆಲ್ಲ ನೋಡಿದಾಗ ಬಹುಶಃ ಅಣ್ಣ ಅವನನ್ನು ಪರೀಕ್ಷಿಸುತ್ತಿರಬಹುದು ಎಂದುಕೊಳ್ಳುತ್ತಿದ್ದೆ. ಏಕೆಂದರೆ ತಂದೆಯವರು ಕೂಡ ಸಂದೇಶ್ನನ್ನ ಹೊಸದಾಗಿ ಕೆಲಸಕ್ಕೆ ಸೇರಿಸಿಕೊಂಡಿದ್ದರು. ಆದರೆ ಒಂದು ದಿನ ಸಂದೇಶ್ ಆಫೀಸ್ನಿಂದ ವಾಪಸ್ ಬಂದಾಗ ಅವನ ಮುಖದಲ್ಲಿ ಚಿಂತೆ ಕಾಣಿಸುತ್ತಿತ್ತು. ಆಗ ನಾನು ಅವನನ್ನು, ಏನಾಯಿತು ಎಂದು ಕೇಳಿದೆ. ಅದಕ್ಕೆ ಅವನು, ಏನೂ ಇಲ್ಲ ಮೇಡಮ್, ಸ್ವಲ್ಪ ದಣಿದಿದ್ದೇನೆ ಅಷ್ಟೇ ಎಂದು ಹೇಳಿದನು. ಅಣ್ಣ ನಿನ್ನಿಂದ ತುಂಬ ಕೆಲಸ ಮಾಡಿಸಿದ್ದರೆ ನೀನು ಅವರಿಗೆ ಹೇಳಬಹುದು ಎಂದು ನಾನು ಹೇಳಿದೆ. ಅವನು ನನ್ನ ಕಡೆ ನೋಡಿ, ಇಲ್ಲ ಮೇಡಮ್, ಏನೂ ತೊಂದರೆ ಇಲ್ಲ, ನಾನು ಹೊಸದಾಗಿ ಬಂದಿದ್ದೇನೆ, ಹಾಗಾಗಿ ಎಲ್ಲರ ನಂಬಿಕೆಯನ್ನು ಗಳಿಸಬೇಕು ಎಂದನು. ಅವನ ಮಾತು ಕೇಳಿ ನನಗೆ ಒಳ್ಳೆಯದೆನಿಸಿತು. ಏಕೆಂದರೆ ಅವನು ಅಣ್ಣನ ಬಗ್ಗೆ ಯಾವುದೇ ದೂರು ನೀಡಲಿಲ್ಲ. ಆದರೆ ಅವನ ಮುಖವನ್ನು ನೋಡಿದರೆ ಅದು ಕೇವಲ ದಣಿವಿನ ವಿಷಯವಲ್ಲ ಎಂಬುದು ಸ್ಪಷ್ಟವಾಗುತ್ತಿತ್ತು. ಆದರೂ ಆ ಸಮಯದಲ್ಲಿ ನಾನು ಹೆಚ್ಚು ಏನು ಕೇಳಲಿಲ್ಲ. ಬಹುಶಃ ಆಫೀಸ್ನ ಕೆಲಸದ ಕಾರಣದಿಂದ ಅವನು ಹೀಗೆ ಕಾಣಿಸುತ್ತಿರಬಹುದು ಎಂದುಕೊಂಡೆ. ದಿನಗಳು ಕಳೆದಂತೆ ಸಂದೇಶ್ ನನ್ನ ಜೊತೆ ಬಂದು ಹೋಗುವುದು ನನ್ನ ಪ್ರತಿದಿನದ ಜೀವನದ ಒಂದು ಭಾಗವಾಗಿ ಬಿಟ್ಟಿತ್ತು. ಈಗ ನಾವು ದಾರಿಯಲ್ಲಿ ಓದಿನ ಬಗ್ಗೆ ಮಾತನಾಡುತ್ತಿದ್ದೆವು. ಕೆಲವೊಮ್ಮೆ ಕಾಲೇಜಿನ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದೆವು. ಮತ್ತೊಮ್ಮೆ ಅವನು, ಮುಂದೆ ನಾನು ಏನು ಮಾಡಲು ಬಯಸುತ್ತೇನೆ ಎಂದು ಕೇಳುತ್ತಿದ್ದನು. ನಾನು ಅವನಿಗೆ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಎಂದು ಹೇಳಿದೆ. ಅದಕ್ಕೆ ಅವನು, ಅದು ತುಂಬ ಒಳ್ಳೆಯ ವಿಷಯ, ನೀವು ಖಂಡಿತ ಸಾಫ್ಟ್ವೇರ್ ಇಂಜಿನಿಯರ್ ಆಗುತ್ತೀರಿ ಎಂದನು. ನಿಮಗೆ ನನ್ನ ಮೇಲೆ ಇಷ್ಟು ನಂಬಿಕೆ ಹೇಗೆ ಎಂದು ನಾನು ಕೇಳಿದೆ. ಅದಕ್ಕೆ ಅವನು, ತನ್ನ ಕನಸಿಗಾಗಿ ಪ್ರತಿದಿನ ಪರಿಶ್ರಮಿಸುವ ವ್ಯಕ್ತಿ ಎಂದಿಗೂ ಸೋಲುವುದಿಲ್ಲ ಎಂದು ಹೇಳಿದನು. ಅವನ ಮಾತು ಕೇಳಿ ನಾನು ಮುಗುಳ್ನಕ್ಕೆ. ಆ ದಿನ ಮೊದಲ ಬಾರಿಗೆ ನನಗೆ ಅನಿಸಿತು, ಸಂದೇಶ್ ಕೇವಲ ಒಬ್ಬ ಡ್ರೈವರ್ ಅಲ್ಲ, ಅವನ ಯೋಚನೆಯು ತುಂಬ ಒಳ್ಳೆಯದಾಗಿದೆ ಅಂತ. ನಿಧಾನವಾಗಿ ನಮ್ಮ ಮಾತುಕತೆ ಹೆಚ್ಚಾಗತೊಡಗಿತು. ಆದರೆ ನಮ್ಮಿಬ್ಬರ ನಡುವೆ ಇನ್ನೂ ಒಂದು ಮಿತಿ ಇದ್ದಿತು. ಆ ಮಿತಿಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೆ, ಅವನು ಅರ್ಥ ಮಾಡಿಕೊಂಡಿದ್ದನು. ನಾವಿಬ್ಬರೂ ನಮ್ಮ ನಮ್ಮ ಸ್ಥಾನವನ್ನು ತಿಳಿದುಕೊಂಡಿದ್ದೆವು. ಆದರೂ ನಾನು ಪ್ರತಿದಿನ ಬೆಳಗ್ಗೆ ಕಾರ್ನಲ್ಲಿ ಕುಳಿತುಕೊಂಡಾಗ ನನಗೆ ಖುಷಿಯಾಗುತ್ತಿತ್ತು. ಏಕೆಂದರೆ ನನ್ನ ದಿನದ ಆರಂಭ ಒಬ್ಬ ಶಾಂತ ಸ್ವಭಾವದ ವ್ಯಕ್ತಿಯ ಜೊತೆ ಆಗುತ್ತಿತ್ತು. ಆದರೆ ಇದೇ ಸಮಯದಲ್ಲಿ ಒಂದು ವಿಷಯ ಮಾತ್ರ ನನ್ನನ್ನು ನಿರಂತರವಾಗಿ ಕಾಡುತ್ತಿತ್ತು. ಅದು ಅಣ್ಣ ಸಂದೇಶ್ನೊಂದಿಗೆ ನಡೆದುಕೊಳ್ಳುತ್ತಿದ್ದ ವಿಚಿತ್ರ ರೀತಿಯ ವರ್ತನೆ. ನಾನು ಅಣ್ಣನನ್ನು, ನೀವು ಸಂದೇಶನ ಇಷ್ಟು ಬಾರಿ ಆಫೀಸ್ಗೆ ಏಕೆ ಕರೆಯುತ್ತೀರಿ ಎಂದು ಕೇಳಿದಾಗಲೆಲ್ಲ ಅವರು ಯಾವಾಗಲೂ ವಿಷಯವನ್ನು ಬದಲಿಸಿ, ಕೆಲಸ ಇದೆ ಅದಕ್ಕೆ ಕರೆಯುತ್ತೇನೆ, ನೀನು ಈ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸಬೇಡ ಎಂದು ಹೇಳುತ್ತಿದ್ದರು. ನಾನು ಆ ಸಮಯದಲ್ಲಿ ಆ ಮಾತನ್ನು ಅಲ್ಲಿಗೆ ಬಿಟ್ಟುಕೊಡುತ್ತಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿದ್ದ ಪ್ರಶ್ನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದ್ದವು. ಒಂದು ಕಡೆ ತಂದೆಯವರು ಸಂದೇಶ್ನನ್ನ ನಂಬುತ್ತಿದ್ದರು, ಇನ್ನೊಂದು ಕಡೆ ಅಣ್ಣ ಅವನನ್ನು ಪದೇ ಪದೇ ತಮ್ಮ ಜೊತೆ ಆಫೀಸ್ಗೆ ಕರೆದುಕೊಂಡು ಹೋಗುತ್ತಿದ್ದರು. ಅನೇಕ ಬಾರಿ ತಡರಾತ್ರಿಯವರೆಗೂ ಅವನಿಂದ ಕೆಲಸ ಮಾಡಿಸುತ್ತಿದ್ದರು. ಅಂತಿಮವಾಗಿ ಅಣ್ಣನಿಗೆ ಅವನಿಂದ ಇಷ್ಟೊಂದು ಕೆಲಸ ಏಕೆ ಬೇಕಾಗಿತ್ತು ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಮತ್ತು ಸಂದೇಶ್ ಕೂಡ ಪ್ರತಿ ಬಾರಿಯೂ ಏನು ಹೇಳದೆ ಅಣ್ಣನ ಮಾತನ್ನ ಕೇಳುತ್ತಿದ್ದನು. ಆ ಸಮಯದಲ್ಲಿ ಅಣ್ಣ ಮತ್ತು ಸಂದೇಶ್ ನಡುವೆ ನಡೆಯುತ್ತಿದ್ದ ಈ ವಿಷಯಗಳು ಮುಂದಿನ ದಿನಗಳಲ್ಲಿ ನನ್ನ ಜೀವನದ ಅತಿ ದೊಡ್ಡ ರಹಸ್ಯವನ್ನ ಹೊರಗೆ ತರುತ್ತವೆ ಎಂಬುದರ ಬಗ್ಗೆ ನನಗೆ ಸ್ವಲ್ಪವೂ ಅಂದಾಜಿಸಿರಲಿಲ್ಲ. ಮತ್ತು ನಾನು ನನ್ನ ತಂದೆಯವರ ಪರಿಶ್ರಮ ಮತ್ತು ಯಶಸ್ಸಿನ ಸಂಕೇತ ಎಂದು ಭಾವಿಸುತ್ತಿದ್ದ ಆ ವ್ಯವಹಾರದ ಹಿಂದೆ ಕೂಡ ನನಗೆ ತಿಳಿಯದ ಯಾವುದೋ ಒಂದು ವಿಷಯ ಅಡಗಿತ್ತು. ನಿಧಾನವಾಗಿ ಸಂದೇಶ್ ಮತ್ತು ನನ್ನ ನಡುವೆ ತುಂಬ ಒಳ್ಳೆಯ ಮಾತುಕತೆ ಆರಂಭವಾಯಿತು.
ಮೊದಲು ನಮ್ಮ ಮಾತುಗಳು ಕೇವಲ ಕಾಲೇಜು ಮತ್ತು ಮನೆಗೆ ಬಂದು ಹೋಗುವ ವಿಷಯಗಳಿಗೆ ಮಾತ್ರ ಸೀಮಿತವಾಗಿದ್ದವು. ಆದರೆ ಈಗ ನಾವು ಒಬ್ಬರ ಬಗ್ಗೆ ಒಬ್ಬರು ಸಣ್ಣ ಸಣ್ಣ ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರಾರಂಭಿಸಿದೆವು. ಅವನಲ್ಲಿ ನನಗೆ ಅತ್ಯಂತ ಇಷ್ಟವಾಗುತ್ತಿದ್ದ ವಿಷಯವೆಂದರೆ ನಾನು ಮಾತನಾಡುವಾಗ ಅವನು ತುಂಬ ಗಮನವಿಟ್ಟು ಕೇಳುತ್ತಿದ್ದನು. ಎಂದಿಗೂ ನನ್ನ ಮಾತನ್ನು ಮಧ್ಯದಲ್ಲಿ ನಿಲ್ಲಿಸುತ್ತಿರಲಿಲ್ಲ. ನಾನು ಅವನಿಗೆ ನನ್ನ ಓದಿನ ಬಗ್ಗೆ, ನನ್ನ ಕನಸುಗಳ ಬಗ್ಗೆ ಹೇಳುತ್ತಿದ್ದೆ. ಅವನು ಯಾವಾಗಲೂ ನನ್ನನ್ನು ಪ್ರೋತ್ಸಾಹಿಸುತ್ತಿದ್ದನು. ಅನೇಕ ಬಾರಿ ಕಾಲೇಜ್ನಿಂದ ಮನೆಗೆ ಹಿಂತಿರುಗುವಾಗ ನಾನು ಇಡೀ ದಿನ ನಡೆದ ಘಟನೆಗಳನ್ನೆಲ್ಲ ಅವನಿಗೆ ಹೇಳುತ್ತಾ ಬರುತ್ತಿದ್ದೆ. ಅವನು ಸುಮ್ಮನೆ ಎಲ್ಲವನ್ನ ಕೇಳಿಸಿಕೊಳ್ಳುತ್ತಿದ್ದನು. ನಂತರ ಯಾವುದಾದರೂ ಒಂದು ವಿಷಯಕ್ಕೆ ನಾವಿಬ್ಬರು ಒಟ್ಟಿಗೆ ನಗುತ್ತಿದ್ದೆವು. ನಿಧಾನವಾಗಿ ನನಗೆ ಅರ್ಥವಾಗತೊಡಗಿತು. ನನಗೆ ಸಂದೇಶ್ ಕೇವಲ ಇಷ್ಟವಾಗುತ್ತಿಲ್ಲ, ನಾನು ಮನಸ್ಸಿನಲ್ಲಿ ಅವನನ್ನು ತುಂಬ ಆಳವಾಗಿ ಪ್ರೀತಿಸಲು ಪ್ರಾರಂಭಿಸಿದ್ದೇನೆ ಅಂತ. ಅವನ ಜೊತೆ ಇದ್ದಾಗ ನನಗೆ ಒಂದು ರೀತಿಯ ವಿಶೇಷ ಸಂತೋಷ ಸಿಗುತ್ತಿತ್ತು. ಒಂದು ದಿನ ಅವನು ನನ್ನನ್ನು ಕಾಲೇಜಿಗೆ ಕರೆದುಕೊಂಡು ಬರೆದಿದ್ದರೂ ಆ ದಿನವೆಲ್ಲ ನನಗೆ ಏನೋ ವಿಚಿತ್ರವಾಗಿ ಅನಿಸುತ್ತಿತ್ತು. ನಾನು ಅನೇಕ ಬಾರಿ ನನ್ನನ್ನೇ ಕೇಳಿಕೊಳ್ಳುತ್ತಿದ್ದೆ, ಅಷ್ಟಕ್ಕೂ ನನಗೆ ಅವನ ಜೊತೆ ಇಷ್ಟು ಚೆನ್ನಾಗಿ ಏಕೆ ಅನಿಸುತ್ತಿದೆ ಅಂತ. ಆದರೆ ಆ ಪ್ರಶ್ನೆಗೆ ಉತ್ತರ ನನ್ನಲ್ಲೇ ಇತ್ತು. ನಾನು ಅವನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೆ. ಒಂದು ದಿನ ಕಾಲೇಜಿನಿಂದ ಮನೆಗೆ ಹಿಂತಿರುಗುವಾಗ ನಾವಿಬ್ಬರು ಕಾರಿನಲ್ಲಿ ಹೋಗುತ್ತಿದ್ದೆವು. ನಾನು ಬಹಳ ಸಮಯದಿಂದ ಮನಸ್ಸಿನಲ್ಲಿ ಏನೋ ಯೋಚಿಸುತ್ತಿದ್ದೆ. ಸಂದೇಶ್ ಕಾರು ಓಡಿಸುತ್ತಾ, ಏನಾಯಿತು, ಇಂದು ನೀವು ತುಂಬ ಮೌನವಾಗಿದ್ದೀರಲ್ಲ ಅಂತ ಕೇಳಿದನು. ಅದಕ್ಕೆ ನಾನು, ಏನೂ ಇಲ್ಲ, ಆದರೆ ನಿನ್ನ ಜೊತೆ ಒಂದು ಮಾತು ಮಾತನಾಡಬೇಕು ಎಂದೆ. ಆಗ ಅವನು, ಹೌದು ಹೇಳಿ ಎಂದನು. ನಾನು ಸ್ವಲ್ಪ ಹೊತ್ತು ಧೈರ್ಯ ಮಾಡಿಕೊಂಡು ನಂತರ ನೇರವಾಗಿ ಅವನ ಕಡೆ ನೋಡಿ, ಸಂದೇಶ್, ನನಗೆ ನೀನು ತುಂಬ ಇಷ್ಟ, ನೀನು ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದೆ. ನನ್ನ ಮಾತು ಕೇಳುತ್ತಿದ್ದಂತೆ ಅವನ ಕಾರಿನ ವೇಗವನ್ನು ಸ್ವಲ್ಪ ಕಡಿಮೆ ಮಾಡಿದನು. ಕೆಲವು ಕ್ಷಣ ಸಂಪೂರ್ಣ ಮೌನವಾಗಿದ್ದನು. ನಂತರ ನನ್ನ ಕಡೆ ನೋಡಿ, ಮೇಡಮ್, ನೀವು ಕೂಡ ಎಂತಹ ಮಾತುಗಳನ್ನು ಮಾತನಾಡುತ್ತಿದ್ದೀರಿ, ಇದು ಸರಿಯಲ್ಲ ಎಂದನು. ಅದಕ್ಕೆ ನಾನು, ಈ ಮಾತು ಕೇಳಿ ನಿನಗೆ ವಿಚಿತ್ರವಾಗಿ ಅನಿಸುತ್ತಿದೆ ಎಂದು ನನಗೆ ಗೊತ್ತು, ಆದರೆ ನಾನು ನಿಜವಾಗಿಯೇ ಹೇಳುತ್ತಿದ್ದೇನೆ, ನನಗೆ ನೀನು ತುಂಬ ಇಷ್ಟ, ನಾನು ನಿಜವಾಗಿಯೂ ನಿನ್ನನ್ನೇ ಮದುವೆಯಾಗಲು ಬಯಸುತ್ತೇನೆ ಎಂದೆ. ಆಗ ಅವನು, ಆದರೆ ನಿಮ್ಮ ತಂದೆಯವರು ಈ ವಿಷಯ ಕೇಳಿದರೆ ಏನು ಅಂದುಕೊಳ್ಳುತ್ತಾರೆ, ನೀವು ಅವರ ಮನೆಯ ಮಗಳು, ನಾನು ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿರುವವನು, ಅವರು ಎಂದಿಗೂ ಈ ಸಂಬಂಧಕ್ಕೆ ಒಪ್ಪುವುದಿಲ್ಲ ಎಂದನು. ಅದು ನಂತರದ ವಿಷಯ, ಮೊದಲು ನೀನು ನನಗೆ ಒಂದು ವಿಷಯ ಹೇಳು, ನಿನಗೆ ನಾನು ಇಷ್ಟವಿಲ್ಲವೇ ಎಂದು ನಾನು ಕೇಳಿದೆ. ಅವನು ತಕ್ಷಣ, ಅಂತಹ ಮಾತಲ್ಲ, ನನಗೂ ನೀವು ತುಂಬ ಇಷ್ಟ, ಆದರೆ ಈ ಸಂಬಂಧದ ಬಗ್ಗೆ ನನಗೆ ಭಯವಾಗುತ್ತಿದೆ ಎಂದನು. ಹಾಗಾದರೆ ನೀನು ಏಕೆ ಹಿಂದೆ ಸರಿಯುತ್ತಿದ್ದೀಯಾ, ನಾವಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದೇವೆ, ಒಬ್ಬರ ಜೊತೆ ಒಬ್ಬರು ಜೀವನ ನಡೆಸಲು ಬಯಸುತ್ತಿದ್ದೇವೆ, ಹಾಗಿದ್ದರೆ ಉಳಿದ ವಿಷಯಗಳನ್ನು ನಾವಿಬ್ಬರು ಸೇರಿ ನಿಭಾಯಿಸಬಹುದು ಅಂತ ನಾನು ಹೇಳಿದೆ. ಅವನು ಏನು ಮಾತನಾಡಲಿಲ್ಲ. ಆಗ ನಾನು ಅವನ ಕೈಯನ್ನು ನನ್ನ ಕೈಯಲ್ಲಿ ಹಿಡಿದು, ಸಂದೇಶ್, ನಾನು ತಮಾಷೆ ಮಾಡುತ್ತಿಲ್ಲ, ನಾನು ನಿನ್ನನ್ನು ನಿಜವಾಗಿಯೂ ತುಂಬ ಪ್ರೀತಿಸುತ್ತೇನೆ, ನನ್ನ ಇಡೀ ಜೀವನವನ್ನು ನಿನ್ನ ಜೊತೆ ಕಳೆಯಲು ಬಯಸುತ್ತೇನೆ ಎಂದೆ. ಅವನು ನನ್ನ ಕಡೆ ನೋಡುತ್ತಾ ನಿಧಾನ ಧ್ವನಿಯಲ್ಲಿ, ನನಗೂ ನೀವು ಇಷ್ಟ, ಆದರೆ ನೀವು ನನ್ನ ಬಗ್ಗೆ ಇಷ್ಟೊಂದು ಭಾವನೆ ಇಟ್ಟುಕೊಂಡಿದ್ದೀರಿ ಎಂದು ನಾನು ಎಂದಿಗೂ ಅಂದುಕೊಂಡಿರಲಿಲ್ಲ ಎಂದನು. ಹಾಗಾದರೆ ಈಗ ಯೋಚಿಸುವ ಅಗತ್ಯವಿಲ್ಲ, ನನಗೆ ನಿನ್ನ ಉತ್ತರವನ್ನು ಮಾತ್ರ ಕೊಡು ಎಂದೆ. ಅವನು ಸ್ವಲ್ಪ ಹೊತ್ತು ಮುಗುಳ್ನಕ್ಕು, ನೀವು ನಿಜವಾಗಿಯೂ ನನ್ನ ಜೊತೆ ಜೀವನ ನಡೆಸಲು ಬಯಸುತ್ತಿದ್ದರೆ ನಾನು ನಿಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಎಂದನು. ಅವನ ಮಾತು ಕೇಳುತ್ತಿದ್ದಂತೆ ನನ್ನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ನನ್ನ ಜೀವನದ ಅತಿ ದೊಡ್ಡ ಸಂತೋಷವೇ ನನಗೆ ಸಿಕ್ಕಂತಾಯಿತು. ನಾನು ಅವನನ್ನು, ಹಾಗಾದರೆ ನಮ್ಮ ಸಂಬಂಧ ಪಕ್ಕಾ ತಾನೆ ಎಂದು ಕೇಳಿದೆ. ಅದಕ್ಕೆ ಅವನು, ಹೌದು ಪಕ್ಕಾ ಎಂದನು. ಅದೇ ಕ್ಷಣದಲ್ಲಿ ನಾನು ಮನಸ್ಸಿನಲ್ಲಿಯೇ ಒಂದು ನಿರ್ಧಾರ ಮಾಡಿಕೊಂಡೆ. ಈಗ ನಾನು ಖಂಡಿತವಾಗಿಯೂ ನನ್ನ ತಂದೆಯವರ ಜೊತೆ ಈ ಸಂಬಂಧದ ಬಗ್ಗೆ ಮಾತನಾಡಬೇಕು ಅಂತ. ನನಗೆ ನನ್ನ ತಂದೆಯವರ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು, ಏಕೆಂದರೆ ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ಮೊದಲಿಗೆ ಅವರಿಗೆ ಸ್ವಲ್ಪ ಕೋಪ ಬರಬಹುದು ಎಂದು ನನಗೆ ಅನಿಸುತ್ತಿತ್ತು, ಆದರೆ ನನ್ನ ಸಂತೋಷವನ್ನು ನೋಡಿದ ನಂತರ ಅವರು ಖಂಡಿತವಾಗಿಯೂ ಒಪ್ಪಿಕೊಳ್ಳುತ್ತಾರೆ ಎಂದು ನಾನು ನಂಬಿದ್ದೆ. ನನ್ನ ತಂದೆಯವರು ನನ್ನ ಯಾವುದೇ ಸಂತೋಷಕ್ಕೆ ಎಂದಿಗೂ ವಿರುದ್ಧವಾಗಿ ನಿಲ್ಲುವುದಿಲ್ಲ ಎಂಬ ನಂಬಿಕೆ ನನಗೆ ಯಾವಾಗಲೂ ಇತ್ತು. ಹಾಗಾಗಿ ನಾನು ಕೆಲವು ದಿನಗಳ ಕಾಲ ಕಾಯಲು ನಿರ್ಧರಿಸಿದೆ. ಈ ನಡುವೆ ನಾನು ಮತ್ತು ಸಂದೇಶ್ ಮೊದಲಿಗಿಂತಲೂ ಹೆಚ್ಚು ಹತ್ತಿರವಾಗಿದ್ದೆವು. ನಾವಿಬ್ಬರೂ ನಮ್ಮ ಮುಂದಿನ ಜೀವನದ ಬಗ್ಗೆ ಮಾತನಾಡುತ್ತಿದ್ದೆವು. ನಾನು ಅವನಿಗೆ, ಮದುವೆಯಾದ ನಂತರವೂ ನಾನು ನನ್ನ ಓದನ್ನು ಪೂರ್ಣಗೊಳಿಸುತ್ತೇನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗುವ ನನ್ನ ಕನಸನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ ಎಂದು ಹೇಳುತ್ತಿದ್ದೆ. ಅದಕ್ಕೆ ಅವನು, ನಾನು ನಿನ್ನನ್ನು ಓದುವುದರಿಂದ ಎಂದಿಗೂ ತಡೆಯುವುದಿಲ್ಲ, ಬದಲಿಗೆ ನೀನು ನಿನ್ನ ಕನಸನ್ನು ನನಸು ಮಾಡಿಕೊಳ್ಳಬೇಕು ಎಂಬುದೇ ನನ್ನ ಆಸೆ ಎಂದು ಹೇಳುತ್ತಿದ್ದನು. ಅವನ ಈ ಮಾತು ಕೇಳಿದಾಗ ನನ್ನ ಮೇಲಿನ ಅವನ ನಂಬಿಕೆ ಇನ್ನಷ್ಟು ಹೆಚ್ಚಾಗುತ್ತಿತ್ತು. ಹೀಗೆ ನಿಧಾನವಾಗಿ ಹಲವು ದಿನಗಳು ಕಳೆದವು. ಒಂದು ಸಂಜೆ ನನಗೆ ಇನ್ನೂ ತಂದೆಯವರ ಜೊತೆ ಮಾತನಾಡಲೇಬೇಕು ಎಂದು ಅನಿಸಿತು.
ಆ ದಿನ ನಾವೆಲ್ಲರೂ ರಾತ್ರಿ ಊಟವನ್ನು ಒಟ್ಟಿಗೆ ಮಾಡಿದ್ದೆವು. ಊಟ ಮುಗಿದ ನಂತರ ತಾಯಿ ಮತ್ತು ತಂದೆಯವರು ಹಾಲ್ನಲ್ಲಿ ಕುಳಿತು ಪರಸ್ಪರ ಏನು ಮಾತನಾಡುತ್ತಿದ್ದರು. ಅಣ್ಣ ಕೂಡ ಆ ಸಮಯದಲ್ಲಿ ತನ್ನ ಕೋಣೆಯಲ್ಲೇ ಇದ್ದನು. ನಾನು ಬಹಳ ಸಮಯದಿಂದ ತಂದೆಯವರ ಜೊತೆ ಮಾತನ್ನು ಹೇಗೆ ಪ್ರಾರಂಭಿಸಬೇಕು ಎಂದು ಯೋಚಿಸುತ್ತಿದ್ದೆ. ಕೊನೆಗೆ ಧೈರ್ಯ ಮಾಡಿಕೊಂಡು, ಅಮ್ಮ, ಅಪ್ಪ, ನಾನು ನಿಮ್ಮಿಬ್ಬರ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದು ಹೇಳಿದೆ. ನನ್ನ ಧ್ವನಿ ಕೇಳುತ್ತಿದ್ದಂತೆ ಇಬ್ಬರು ನನ್ನ ಕಡೆ ನೋಡಿದರು. ಆಗ ಅಮ್ಮ, ಹೌದು ಮಗಳೇ, ಹೇಳು, ಏನು ವಿಷಯ ಎಂದು ಕೇಳಿದರು. ನನಗೆ ಒಬ್ಬರು ಇಷ್ಟವಾಗಿದ್ದಾರೆ, ನಾನು ಅವರನ್ನೇ ಮದುವೆಯಾಗಲು ಬಯಸುತ್ತೇನೆ ಎಂದು ನಾನು ಹೇಳಿದೆ. ನನ್ನ ಮಾತು ಕೇಳುತ್ತಿದ್ದಂತೆ ಇಬ್ಬರು ಕೆಲವು ಕ್ಷಣ ಮೌನವಾಗಿದ್ದರು. ತಂದೆಯವರು ನನ್ನ ಕಡೆ ನೋಡುತ್ತಾ, ನೀನು ಯಾರ ಬಗ್ಗೆ ಮಾತನಾಡುತ್ತಿದ್ದೀಯಾ? ಯಾರನ್ನು ಮದುವೆಯಾಗಲು ಬಯಸುತ್ತೀಯಾ ಎಂದು ಕೇಳಿದರು. ಅಪ್ಪ, ಅವನು ತುಂಬ ಒಳ್ಳೆಯವನು, ತುಂಬ ಪ್ರಾಮಾಣಿಕ, ನನಗೆ ನಿಜವಾಗಿಯೂ ಅವನು ತುಂಬ ಇಷ್ಟ ಅಂತ ನಾನು ಹೇಳಿದೆ. ಅದಕ್ಕೆ ತಂದೆಯವರು ಮತ್ತೆ, ಅಷ್ಟಕ್ಕೂ ಅವನು ಯಾರು? ಅವನ ಹೆಸರು ಹೇಳು ಎಂದು ಕೇಳಿದರು. ನಾನು ನಿಧಾನ ಸ್ವರದಲ್ಲಿ, ಅಪ್ಪ, ಅವನ ಹೆಸರು ಸಂದೇಶ್ ಎಂದು ಹೇಳಿದೆ. ನಾನು ಆ ಹೆಸರು ಹೇಳುತ್ತಿದ್ದಂತೆಯೇ ತಂದೆಯವರ ಮುಖವೇ ಬದಲಾಯಿತು. ಅವರ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸಿತು. ಅವರು ಜೋರಾಗಿ, ನೀನು ಏನು ಬಡಬಡಿಸುತ್ತಿದ್ದೀಯಾ ಎಂದು ಕೇಳಿದರು. ಅಪ್ಪ, ನಾನು ನಿಜವಾಗಿಯೇ ಹೇಳುತ್ತಿದ್ದೇನೆ, ನಾನು ಸಂದೇಶ್ನನ್ನು ಪ್ರೀತಿಸುತ್ತೇನೆ ಮತ್ತು ಅವನನ್ನೇ ಮದುವೆಯಾಗಲು ಬಯಸುತ್ತೇನೆ ಅಂತ ನಾನು ಹೇಳಿದೆ. ಅದಕ್ಕೆ ತಂದೆಯವರು, ಈ ಇಡೀ ಜಗತ್ತಿನಲ್ಲಿ ನಿನಗೆ ಒಬ್ಬ ಡ್ರೈವರ್ ಮಾತ್ರ ಸಿಕ್ಕನೆ? ನೀನು ನನ್ನ ಮಗಳು, ನೀನು ಯಾವ ಮನೆಯಲ್ಲಿ ಹುಟ್ಟಿದೀಯಾ ಎಂಬುದು ನಿನಗೆ ಗೊತ್ತಿದೆಯೇ? ನೀನು ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡತಿ, ಅಂತಹ ನೀನು ನಮ್ಮ ಮನೆಯ ಡ್ರೈವರ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಿದ್ದೀಯಾ ಎಂದು ಕೋಪದಿಂದ ಹೇಳಿದರು. ಅಪ್ಪ, ನನಗೆ ಹಣಕ್ಕಿಂತ ನನ್ನ ಜೀವನದ ಸಂತೋಷ ಮುಖ್ಯ ಮತ್ತು ಸಂದೇಶ್ ನನಗೆ ಸರಿಯಾದ ವ್ಯಕ್ತಿ ಎಂದು ನನಗೆ ಅನಿಸುತ್ತಿದೆ ಅಂತ ನಾನು ಹೇಳಿದಾಗ ತಂದೆಯವರು, ನಿನಗೆ ಈಗ ಏನೂ ಅರ್ಥವಾಗುತ್ತಿಲ್ಲ, ಇದು ಕೇವಲ ಈ ವಯಸ್ಸಿನ ಹುಮ್ಮಸ್ಸು. ಕೆಲವು ದಿನಗಳ ನಂತರ ನೀನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀಯಾ ಎಂದು ಅರ್ಥ ಮಾಡಿಕೊಳ್ಳುತ್ತೀಯಾ ಎಂದರು. ಅಪ್ಪ, ಇದು ಯಾವುದೇ ತಪ್ಪಲ್ಲ, ನಾನು ಅವನನ್ನು ಬಹಳ ಸಮಯದಿಂದ ತಿಳಿದಿದ್ದೇನೆ, ಎಲ್ಲವನ್ನು ಯೋಚಿಸಿಯೇ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ಅಂತ ನಾನು ಹೇಳಿದೆ. ಅಷ್ಟರಲ್ಲಿ ಅಣ್ಣ ಕೂಡ ಹಾಲ್ಗೆ ಬಂದನು. ಆಗ ಅವನು, ಏನಾಯಿತು, ಇಷ್ಟೊಂದು ಗಲಾಟೆ ಏಕೆ ಎಂದು ಕೇಳಿದನು. ತಂದೆಯವರು ಕೋಪದಿಂದ ನಡೆದಿದ್ದ ಎಲ್ಲ ವಿಷಯವನ್ನು ಅಣ್ಣನಿಗೆ ಹೇಳಿದರು. ಅಣ್ಣ ನನ್ನ ಕಡೆ ನೋಡಿದನು. ನನ್ನ ಮಾತನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಮುನ್ನವೇ ನನ್ನ ಮೇಲೆ ಕೂಗಲು ಪ್ರಾರಂಭಿಸಿದನು. ಅವನು, ಶಿಲ್ಪಾ, ನಿನಗೆ ಬುದ್ಧಿ ಕೆಟ್ಟಿದೆಯಾ ಎಂದು ಕೇಳಿದನು. ರಾಘವ್, ಅಣ್ಣ, ನಾನು ಅಮ್ಮ ಅಪ್ಪನ ಜೊತೆ ಮಾತನಾಡುತ್ತಿದ್ದೇನೆ, ನೀವು ಮಧ್ಯದಲ್ಲಿ ಮಾತನಾಡಬೇಡಿ, ನನ್ನ ಮಾತನ್ನು ಸಂಪೂರ್ಣವಾಗಿ ಹೇಳಲು ಬಿಡಿ ಎಂದೆ. ಆದರೆ ಅಣ್ಣ ಇನ್ನಷ್ಟು ಕೋಪಗೊಂಡನು. ಕೋಪದಲ್ಲಿ ಅವನು ನನ್ನ ಮುಖಕ್ಕೆ ಒಂದು ಬಾರಿಸಿದನು. ಕೆಲವು ಕ್ಷಣ ನಾನು ಸಂಪೂರ್ಣ ಮೌನವಾಗಿ ನಿಂತುಬಿಟ್ಟೆ. ಬಾಲ್ಯದಿಂದಲೂ ನನ್ನನ್ನು ಯಾವಾಗಲೂ ಕಾಪಾಡುತ್ತಿದ್ದ ನನ್ನ ಅಣ್ಣನೇ ಇಂದು ನನ್ನ ಮೇಲೆ ಕೈ ಎತ್ತಿದ್ದಾನೆ ಎಂಬುದನ್ನು ನಂಬಲು ನನಗೆ ಸಾಧ್ಯವಾಗಲಿಲ್ಲ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತು. ಆದರೂ ನನ್ನನ್ನು ನಾನು ಸಮಾಧಾನ ಮಾಡಿಕೊಂಡು, ರಾಘವಣ್ಣ, ನೀವು ನನ್ನನ್ನು ಹೊಡೆಯಬಹುದು, ಆದರೆ ನನ್ನ ನಿರ್ಧಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಾನು ನಿಜವಾಗಿಯೂ ಸಂದೇಶ್ನನ್ನು ಪ್ರೀತಿಸುತ್ತೇನೆ, ಅವನಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಅದಕ್ಕೆ ಅಣ್ಣನು, ನಿನಗೆ ಅವನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಹೋಗು, ಅವನ ಜೊತೆ ಹೋಗು, ಆದರೆ ಇನ್ನು ಮುಂದೆ ಈ ಮನೆಯ ಕಡೆ ತಿರುಗಿಯೂ ನೋಡಬೇಡ ಎಂದು ಹೇಳಿದರು. ತಂದೆಯವರು ಕೂಡ ಕೋಪದಿಂದ, ನಿನಗೆ ಅವನ ಜೊತೆಗೆ ಬದುಕಬೇಕೆಂದಿದ್ದರೆ ಇಂದಿನಿಂದ ನೀನು ನಮಗೆ ಯಾರೂ ಅಲ್ಲ. ಈ ಮನೆಯೊಂದಿಗೆ ಇರುವ ಎಲ್ಲ ಸಂಬಂಧಗಳನ್ನು ನೀನು ಮುಗಿಸಬೇಕು ಮತ್ತು ನೆನಪಿಟ್ಟುಕೋ, ಈ ಮನೆಯ ಆಸ್ತಿಯಲ್ಲಿ ನಿನಗೆ ಯಾವುದೇ ಪಾಲು ಇರುವುದಿಲ್ಲ ಎಂದು ಹೇಳಿದರು. ನಾನು ತಂದೆಯವರ ಕಡೆ ನೋಡಿ, ನನಗೆ ನಿಮ್ಮ ಆಸ್ತಿ ಬೇಡ ಅಪ್ಪ, ನನಗೆ ಬೇಕಾದದ್ದು ನಿಮ್ಮ ಆಶೀರ್ವಾದ ಮಾತ್ರ. ಆದರೆ ಅದು ಸಿಗುವುದಿಲ್ಲ ಎಂದಾದರೆ ಹಣವಿಲ್ಲದಿದ್ದರೂ ನಾನು ನನ್ನ ಜೀವನವನ್ನು ಆರಂಭಿಸುತ್ತೇನೆ. ನಾನು ಸಂದೇಶ್ ಜೊತೆ ಬದುಕುತ್ತೇನೆ ಮತ್ತು ನನ್ನದೇ ಒಂದು ಹೊಸ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತೇನೆ ಎಂದು ಹೇಳಿದೆ. ಅಮ್ಮ ಅಲ್ಲಿಯವರೆಗೂ ಮೌನವಾಗಿ ಕುಳಿತಿದ್ದರು. ಅವರ ಕಣ್ಣುಗಳಲ್ಲಿಯೂ ಕಣ್ಣೀರು ತುಂಬಿತ್ತು. ಆದರೆ ಅಪ್ಪನ ಮುಂದೆ ಅವರು ಏನನ್ನು ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಅಮ್ಮನ ಬಳಿ ಹೋಗಿ ಅವರ ಕೈ ಹಿಡಿದು, ಅಮ್ಮ, ನೀವು ಚಿಂತೆ ಮಾಡಬೇಡಿ, ನಾನು ಚೆನ್ನಾಗಿರುತ್ತೇನೆ ಎಂದು ಹೇಳಿದೆ. ಆಗ ಅಮ್ಮ ನನ್ನನ್ನು ತಬ್ಬಿಕೊಂಡು ಅಳುತ್ತಾ, ಮಗಳೇ, ನನ್ನನ್ನು ಕ್ಷಮಿಸು, ನಿನಗಾಗಿ ನಾನು ಏನು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು. ಅಮ್ಮ, ಇದರಲ್ಲಿ ನಿಮ್ಮ ಯಾವುದೇ ತಪ್ಪಿಲ್ಲ, ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಎಂದು ನಾನು ಹೇಳಿದೆ. ಅದರ ನಂತರ ನನ್ನ ಕೋಣೆಗೆ ಹೋಗಿ ಕೆಲವು ಬಟ್ಟೆಗಳು ಮತ್ತು ನನಗೆ ಬೇಕಾಗಿದ್ದ ಸ್ವಲ್ಪ ಸಾಮಾನುಗಳನ್ನು ಒಂದು ಬ್ಯಾಗಿನಲ್ಲಿ ಇಟ್ಟುಕೊಂಡೆ. ನನ್ನ ಪುಸ್ತಕಗಳನ್ನು ಜೊತೆ ತೆಗೆದುಕೊಂಡು ಹೋಗಬೇಕೆಂದು ಯೋಚಿಸಿದೆ, ಏಕೆಂದರೆ ಯಾವುದೇ ಪರಿಸ್ಥಿತಿ ಬಂದರೂ ನನ್ನ ಓದನ್ನು ನಾನು ಬಿಡಲು ಬಯಸಲಿಲ್ಲ. ನಾನು ಕೆಳಗೆ ಬಂದಾಗ ಇಡೀ ಮನೆಯಲ್ಲಿ ಒಂದು ರೀತಿಯ ವಿಚಿತ್ರ ಮೌನ ಆವರಿಸಿತ್ತು. ನಾನು ಒಮ್ಮೆ ನನ್ನ ಮನೆಯನ್ನು ನೋಡಿದೆ. ಅದೇ ಮನೆ, ನಾನು ನನ್ನ ಬಾಲ್ಯವನ್ನು ಕಳೆದಿದ್ದ ಮನೆ, ಅದೇ ಗೋಡೆಗಳು, ಅದೇ ಕೋಣೆಗಳು, ಅದೇ ಜನರು. ಆದರೆ ಇಂದು ಎಲ್ಲವೂ ಎಷ್ಟು ಬದಲಾಗಿತ್ತು.
ನನ್ನನ್ನು ತಂದೆಯವರು ತಡೆದು ನಿಲ್ಲಿಸಬೇಕು ಎಂದು ನಾನು ಬಯಸಿದ್ದೆ. ಆದರೆ ಅವರು ನನ್ನ ಕಡೆ ನೋಡಲೂ ಇಲ್ಲ. ಅಣ್ಣ ಕೂಡ ಇನ್ನೊಂದು ಕಡೆ ನಿಂತಿದ್ದನು. ಅವನ ಕಣ್ಣುಗಳಲ್ಲಿ ನನ್ನ ಮೇಲಿದ್ದದ್ದು ಕೇವಲ ಕೋಪ. ನಾನು ಕೊನೆಯ ಬಾರಿ ಅಮ್ಮನ ಕಡೆ ನೋಡಿದೆ. ನಂತರ ಮನೆಯಿಂದ ಹೊರಗೆ ಬಂದೆ. ನನ್ನ ಹೆಜ್ಜೆಗಳು ತುಂಬ ಭಾರವಾಗಿದ್ದವು. ಆದರೆ ನಾನು ಹಿಂತಿರುಗಿ ನೋಡಲಿಲ್ಲ, ಏಕೆಂದರೆ ಒಮ್ಮೆ ಹಿಂತಿರುಗಿ ನೋಡಿದರೆ ಬಹುಶಃ ನನ್ನ ನಿರ್ಧಾರವನ್ನು ಬದಲಾಯಿಸಿಬಿಡುತ್ತೇನೆ ಎಂಬ ಭಯ ನನಗಿತ್ತು. ಹೊರಗೆ ಸಂದೇಶ್ ನನಗಾಗಿ ಕಾಯುತ್ತಿದ್ದನು. ಅವನು ನನ್ನನ್ನು ನೋಡುತ್ತಿದ್ದಂತೆ ತಕ್ಷಣ ನನ್ನ ಬಳಿ ಬಂದನು ಮತ್ತು ನನ್ನ ಬ್ಯಾಗನ್ನು ತನ್ನ ಕೈಗೆ ತೆಗೆದುಕೊಂಡನು. ಮತ್ತು ಆಗ ಅವನು, ಎಲ್ಲವೂ ಸರಿಯಾಗಿದೆಯೇ ಎಂದು ಕೇಳಿದನು. ಈಗ ನಾನು ನಿನ್ನ ಜೊತೆ ಇದ್ದೇನೆ, ನನಗೆ ಬೇರೆ ಯಾವುದರ ಅಗತ್ಯವೂ ಇಲ್ಲ ಅಂತ ನಾನು ಅಷ್ಟೇ ಹೇಳಿದೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಕಂಡರೂ ಅವನು ಏನನ್ನೂ ಕೇಳಲಿಲ್ಲ. ಸುಮ್ಮನೆ ನನ್ನ ಜೊತೆ ನಡೆದುಕೊಂಡು ಬಂದನು. ಸಂದೇಶ್ ನನ್ನನ್ನು ನಗರದ ಒಂದು ಚಿಕ್ಕ ಬಡಾವಣೆಗೆ ಕರೆದುಕೊಂಡು ಹೋದನು. ಅಲ್ಲಿ ಒಂದು ಸಣ್ಣ ಮನೆ ಇತ್ತು. ಮನೆ ತುಂಬ ದೊಡ್ಡದಾಗಿರಲಿಲ್ಲ, ಆದರೆ ಸ್ವಚ್ಛವಾಗಿತ್ತು. ಅವನು ಬಾಗಿಲು ತೆರೆದು, ಇದು ನಮ್ಮ ಮನೆ ಎಂದು ಹೇಳಿದನು. ನಾನು ಕೆಲವು ಕ್ಷಣ ಆ ಚಿಕ್ಕ ಮನೆಯನ್ನು ನೋಡುತ್ತಾ ನಿಂತಿದ್ದೆ. ನನ್ನ ಮನಸ್ಸಿನ ಒಂದು ಕಡೆ ನಾನು ಹಿಂದೆ ವಾಸಿಸುತ್ತಿದ್ದ ದೊಡ್ಡ ಮನೆಯ ನೆನಪುಗಳಿದ್ದವು. ಇನ್ನೊಂದು ಕಡೆ ನನ್ನ ಮುಂದೆ ಒಂದು ಹೊಸ ಜೀವನ ನಿಂತಿತ್ತು. ಸಂದೇಶ್ ನನಗಾಗಿ ನೀರು ತಂದುಕೊಟ್ಟು, ನೀನು ತುಂಬ ದಣದಿರಬಹುದು, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಎಂದನು. ನೀನು ನನ್ನ ಜೊತೆ ಇಷ್ಟು ಚೆನ್ನಾಗಿ ಏಕೆ ನಡೆದುಕೊಳ್ಳುತ್ತಿದ್ದೀಯಾ? ಈಗ ನಾನು ನಿನ್ನಂತೆಯೇ ಒಬ್ಬ ಸಾಮಾನ್ಯ ಹುಡುಗಿಯಾಗಿದ್ದೇನೆ ಅಲ್ಲವೇ ಎಂದು ನಾನು ಕೇಳಿದೆ. ಅವನು ಮುಗುಳ್ನಕ್ಕು, ನನಗೆ ನೀನು ಯಾವಾಗಲೂ ವಿಶೇಷವಾಗಿಯೇ ಇರುತ್ತೀಯಾ ಎಂದನು. ನಾನು ಅವನ ಕಡೆ ನೋಡಿದೆ. ಮನಸ್ಸಿನಲ್ಲಿಯೇ ಯೋಚಿಸಿದೆ, ಬಹುಶಃ ಇನ್ನು ಮುಂದೆ ನಾನು ಇದೇ ರೀತಿಯ ಜೀವನವನ್ನು ನಡೆಸಬೇಕಾಗಬಹುದು. ಇನ್ನು ದೊಡ್ಡ ಮನೆ ಇರುವುದಿಲ್ಲ, ತುಂಬ ಹಣ ಇರುವುದಿಲ್ಲ, ಬಾಲ್ಯದಿಂದಲೂ ನನಗೆ ಅಭ್ಯಾಸವಾಗಿದ್ದ ಆ ಎಲ್ಲ ಸೌಕರ್ಯಗಳು ಇರುವುದಿಲ್ಲ ಅಂತ. ಆದರೆ ನನ್ನ ಜೊತೆ ಸಂದೇಶ್ ಇದ್ದನು ಮತ್ತು ಅದನ್ನೇ ನಾನು ನನ್ನ ಜೀವನದ ಅತಿ ದೊಡ್ಡ ಸಂತೋಷ ಎಂದು ಭಾವಿಸಿದ್ದೆ. ನಾನು ನನ್ನಲ್ಲೇ ಹೇಳಿಕೊಂಡೆ, ಮುಂದೆ ಎಷ್ಟೇ ಕಷ್ಟಗಳು ಬಂದರೂ ನಾನು ನನ್ನ ಓದನ್ನು ಪೂರ್ಣಗೊಳಿಸುತ್ತೇನೆ, ನನ್ನ ಕನಸನ್ನು ನನಸು ಮಾಡಿಕೊಳ್ಳುತ್ತೇನೆ, ಸಂದೇಶ್ ಜೊತೆ ಸೇರಿ ನನ್ನ ಜೀವನವನ್ನು ನನ್ನದೇ ರೀತಿಯಲ್ಲಿ ಕಟ್ಟಿಕೊಳ್ಳುತ್ತೇನೆ ಅಂತ. ನನಗೆ ಆಗ ತಿಳಿದಿರಲಿಲ್ಲ, ನನಗೆ ಜೀವನದ ಅತಿ ದೊಡ್ಡ ಸಂತೋಷ ಎಂದು ನಾನು ಭಾವಿಸಿದ್ದ ಈ ಪ್ರೀತಿಯ ಹಿಂದೆ ಕೂಡ ನನಗೆ ಸಂಪೂರ್ಣವಾಗಿ ತಿಳಿಯದ ಕೆಲವು ಸತ್ಯಗಳು ಅಡಗಿದ್ದವು ಅಂತ. ಮತ್ತು ಮುಂದೆ ಬರಲಿರುವ ಸಮಯವೇ ನನ್ನ ಈ ಹೊಸ ಜೀವನದ ನಿಜವಾದ ಚಿತ್ರವನ್ನು ನನ್ನ ಮುಂದೆ ಇಡಲಿತ್ತು. ನಂತರ ನಾನು ಸಂದೇಶ್ನ ಬಳಿಗೆ ಹೋಗಿ ಕುಳಿತೆ. ಅವನು ಎದ್ದು ನನಗಾಗಿ ನೀರು ತಂದು ನನ್ನ ಕೈಗೆ ಗ್ಲಾಸ್ ಕೊಡುತ್ತಾ, ಮೊದಲು ನೀರು ಕುಡಿ, ಬೆಳಗ್ಗೆಯಿಂದ ನೀನು ತುಂಬ ತೊಂದರೆ ಅನುಭವಿಸುತ್ತಿದ್ದೀಯಾ ಎಂದನು. ನಾನು ನೀರು ಕುಡಿದೆ. ನಂತರ ಅವನ ಕಡೆ ನೋಡಿ, ಸಂದೇಶ್, ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದೆ. ಆಗ ಅವನು, ಹೌದು ಹೇಳಿ, ಏನು ವಿಷಯ ಎಂದು ಕೇಳಿದನು. ನೋಡು, ಈಗ ನಾವಿಬ್ಬರೂ ಸೇರಿ ನಮ್ಮ ಮನೆಯನ್ನು ನಡೆಸಬೇಕು ಮತ್ತು ನಾನು ನಿನಗೆ ಯಾವುದೇ ಹೊರೆಯಾಗಲು ಬಯಸುವುದಿಲ್ಲ. ನಾವಿಬ್ಬರೂ ಸೇರಿ ನಮ್ಮ ಜೀವನವನ್ನು ಮುಂದೆ ಕೊಂಡೊಯ್ಯಬೇಕು ಎಂದು ನಾನು ಬಯಸುತ್ತೇನೆ. ನಾನು ನನ್ನ ಓದನ್ನು ಪೂರ್ಣಗೊಳಿಸುತ್ತೇನೆ, ಅದರ ಜೊತೆಗೆ ಸ್ವಲ್ಪ ಹಣವನ್ನು ಸಂಪಾದಿಸುತ್ತೇನೆ. ಇದರಿಂದ ಮನೆಯ ಖರ್ಚಿನಲ್ಲಿ ನಿನಗೂ ಸಹಾಯ ಮಾಡಬಹುದು ಎಂದು ನಾನು ಹೇಳಿದೆ. ಆಗ ಅವನು ನನ್ನ ಎರಡೂ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದು, ಹೌದು ಖಂಡಿತ, ನೀನು ಏನು ಮಾಡಲು ಬಯಸುತ್ತೀಯೋ ಅದನ್ನು ಮಾಡು. ನಾನು ನಿನ್ನನ್ನು ಎಂದಿಗೂ ತಡೆಯುವುದಿಲ್ಲ. ಬದಲಿಗೆ ನೀನು ನಿನ್ನ ಕನಸನ್ನು ನನಸು ಮಾಡಿಕೊಳ್ಳಬೇಕು ಎಂಬುದೇ ನನ್ನ ಆಸೆ ಎಂದು ಹೇಳಿದನು. ಅವನ ಮಾತು ಕೇಳಿ ನನಗೆ ತುಂಬ ಸಂತೋಷವಾಯಿತು, ಏಕೆಂದರೆ ಮನೆ ಬಿಟ್ಟು ಬಂದ ನಂತರ ನನ್ನ ಮನಸ್ಸಿನಲ್ಲಿದ್ದ ಅತಿ ದೊಡ್ಡ ಭಯವೆಂದರೆ ನನ್ನ ಓದು ಅರ್ಧದಲ್ಲೇ ನಿಂತು ಹೋಗಬಹುದೇನೋ ಎಂಬುದಾಗಿತ್ತು. ನಾನು ಓದನ್ನು ಬಿಡಲು ಬಯಸುವುದಿಲ್ಲ. ಅದರ ಜೊತೆಗೆ ಮನೆಯಲ್ಲಿಯೇ ಕುಳಿತು ಮಾಡಬಹುದಾದ ಯಾವುದಾದರೂ ಕೆಲಸ ಮಾಡಲು ಬಯಸುತ್ತೇನೆ. ಇದರಿಂದ ನಿನಗೂ ಸಹಾಯವಾಗುತ್ತದೆ ಮತ್ತು ನನ್ನ ಖರ್ಚುಗಳಿಗಾಗಿ ನಾನು ಯಾರ ಮೇಲೆಯೂ ಅವಲಂಬಿಸಬೇಕಾಗಿರುವುದಿಲ್ಲ ಎಂದು ನಾನು ಹೇಳಿದಾಗ ಅವನು, ಹಾಗಾದರೆ ನೀನು ಏನು ಮಾಡಬಹುದು ಎಂದು ಯೋಚಿಸು ಎಂದನು. ನಾನು ಯೋಚಿಸಿದ್ದೇನೆ. ನಾನು ಆನ್ಲೈನ್ನಲ್ಲಿ ಕೆಲಸ ಪ್ರಾರಂಭಿಸುತ್ತೇನೆ. ನನ್ನ ಬಳಿ ಫೋನ್ ಇದೆ ಮತ್ತು ನನಗೆ ಬರೆಯುವ ಕೆಲಸವೂ ಇಷ್ಟ. ನಾನು ಆನ್ಲೈನ್ ಕಂಟೆಂಟ್ ರೈಟಿಂಗ್ ಮತ್ತು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಕೆಲಸ ಮಾಡಬಹುದು. ಆರಂಭದಲ್ಲಿ ಹೆಚ್ಚು ಹಣ ಸಿಗದಿದ್ದರೂ ನಾನು ಪರಿಶ್ರಮ ಪಟ್ಟರೆ ನಿಧಾನವಾಗಿ ಕೆಲಸ ಹೆಚ್ಚಾಗಬಹುದು ಎಂದು ನಾನು ಹೇಳಿದೆ. ಸಂದೇಶ್ ನನ್ನ ಮಾತನ್ನು ಗಮನವಾಗಿ ಕೇಳಿ, ನನಗೆ ನಿನ್ನ ಐಡಿಯಾ ತುಂಬ ಇಷ್ಟವಾಯಿತು. ನೀನು ಖಂಡಿತವಾಗಿ ಪ್ರಾರಂಭಿಸು. ನಾನು ನನಗಾಗಿ ಒಳ್ಳೆಯ ಕೆಲಸ ಹುಡುಕುತ್ತೇನೆ. ನಂತರ ನಾವಿಬ್ಬರು ಸೇರಿ ನಮ್ಮ ಮನೆಯನ್ನು ನಡೆಸೋಣ ಎಂದನು. ಅವನ ಮಾತು ಕೇಳಿ ನನ್ನೊಳಗೆ ತುಂಬ ಧೈರ್ಯ ಬಂದಿತ್ತು. ಮರುದಿನವೇ ನಾನು ನನ್ನ ಫೋನ್ನಲ್ಲಿ ಕೆಲಸ ಹುಡುಕಲು ಪ್ರಾರಂಭಿಸಿದೆ. ಬೇರೆ ಬೇರೆ ಕಡೆಗಳಲ್ಲಿ ನನ್ನ ಕೆಲಸದ ಬಗ್ಗೆ ಮಾಹಿತಿಯನ್ನು ಕಳುಹಿಸಿ ಸಣ್ಣ ಸಣ್ಣ ಕ್ಲೈಂಟ್ಗಳ ಜೊತೆ ಮಾತನಾಡಲು ಆರಂಭಿಸಿದೆ. ಆರಂಭದಲ್ಲಿ ನನಗೆ ಸಾಕಷ್ಟು ಕಷ್ಟಗಳು ಎದುರಾದವು. ಕೆಲಸ ಎಲ್ಲಿ ಸಿಗುತ್ತದೆ, ನನ್ನ ಕೆಲಸವನ್ನು ಇತರರಿಗೆ ಹೇಗೆ ತೋರಿಸಬೇಕು ಎಂಬುದೇ ನನಗೆ ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ. ಆದರೆ ನಾನು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ನನ್ನ ಹಳೆಯ ಪ್ರಾಜೆಕ್ಟ್ಗಳ ಕೆಲವು ಮಾದರಿಗಳನ್ನು ತಯಾರಿಸಿ ಅವುಗಳನ್ನು ಜನರಿಗೆ ಕಳುಹಿಸಲು ಪ್ರಾರಂಭಿಸಿದೆ. ನಿಧಾನವಾಗಿ ನನಗೆ ಸಣ್ಣ ಸಣ್ಣ ಕೆಲಸಗಳು ಸಿಗತೊಡಗಿದವು. ಯಾರೋ ತಮ್ಮ ವ್ಯವಹಾರಕ್ಕಾಗಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಬರೆಯಿಸಿಕೊಳ್ಳುತ್ತಿದ್ದರು. ಇನ್ನು ಕೆಲವರು ಕ್ಯಾಪ್ಷನ್ಗಳನ್ನು ತಯಾರಿಸಲು ಹೇಳುತ್ತಿದ್ದರು.
ಕೆಲವರಿಗೆ ಪೋಸ್ಟ್ಗಳಿಗಾಗಿ ಹೊಸ ಹೊಸ ಐಡಿಯಾಗಳು ಬೇಕಾಗುತ್ತಿತ್ತು. ಮತ್ತಷ್ಟು ಜನರಿಗೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪ್ರತಿದಿನದ ಕಂಟೆಂಟ್ ಅಪ್ಲೋಡ್ ಮಾಡಿಸಿಕೊಳ್ಳಬೇಕಾಗಿತ್ತು. ನಾನು ಫೋನ್ನಲ್ಲೇ ಕ್ಲೈಂಟ್ಗಳ ಜೊತೆ ಮಾತನಾಡುತ್ತಿದ್ದೆ. ಅವರ ಕೆಲಸವನ್ನು ಅರ್ಥ ಮಾಡಿಕೊಂಡು ಸಮಯಕ್ಕೆ ಅನುಗುಣವಾಗಿ ಪೋಸ್ಟ್ಗಳನ್ನು ತಯಾರಿಸಿ ಅವರಿಗೆ ಕಳುಹಿಸುತ್ತಿದ್ದೆ. ಆರಂಭದಲ್ಲಿ ಒಂದು ಕೆಲಸ ಮಾಡಲು ನನಗೆ ತುಂಬಾ ಸಮಯ ಬೇಕಾಗುತ್ತಿತ್ತು. ಆದರೆ ಅನುಭವ ಹೆಚ್ಚಾದಂತೆ ನಾನು ಕಡಿಮೆ ಸಮಯದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡಲು ಕಲಿತೆ. ನನ್ನ ಕೆಲವು ಕ್ಲೈಂಟ್ಗಳಿಗೆ ನನ್ನ ಕೆಲಸ ಇಷ್ಟವಾಗತೊಡಗಿತು. ಅವರು ತಮ್ಮ ಪರಿಚಯದವರಿಗೂ ನನ್ನ ಬಗ್ಗೆ ತಿಳಿಸಿದರು. ಇದರಿಂದ ನಿಧಾನವಾಗಿ ನನಗೆ ಹೊಸ ಹೊಸ ಕೆಲಸಗಳು ಸಿಗತೊಡಗಿದವು. ನಾನು ಹಗಲಿನಲ್ಲಿ ನನ್ನ ಓದನ್ನು ಮಾಡುತ್ತಿದ್ದೆ. ಬಿಡುವಿನ ಸಮಯದಲ್ಲಿ ಆನ್ಲೈನ್ ಕೆಲಸ ಮಾಡುತ್ತಿದ್ದೆ. ಕೆಲವೊಮ್ಮೆ ರಾತ್ರಿ ತಡವಾಗುವವರೆಗೂ ಕುಳಿತು ಕೆಲಸ ಮಾಡಬೇಕಾಗುತ್ತಿತ್ತು. ಆದರೆ ನನಗೆ ಅಷ್ಟೇನೂ ದಣಿವಾಗುತ್ತಿರಲಿಲ್ಲ, ಏಕೆಂದರೆ ನಾನು ನನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಪ್ರಯತ್ನಿಸುತ್ತಿದ್ದೆ ಎಂಬುದು ನನಗೆ ಗೊತ್ತಿತ್ತು. ನನಗೆ ನನ್ನ ತಂದೆ ತಾಯಿಯ ನೆನಪು ಖಂಡಿತ ಬರುತ್ತಿತ್ತು, ಆದರೆ ನಾನು ನನ್ನನ್ನೇ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೆ. ನಾನು ಆಯ್ಕೆ ಮಾಡಿಕೊಂಡಿರುವ ದಾರಿಯಲ್ಲಿ ನನಗೆ ಪರಿಶ್ರಮ ಪಡಲೇಬೇಕು ಎಂದು ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ. ಕೆಲವೇ ತಿಂಗಳುಗಳಲ್ಲಿ ನನಗೆ ಸಾಕಷ್ಟು ಕೆಲಸ ಬರತೊಡಗಿದವು. ನಾನು ಪ್ರತಿ ತಿಂಗಳು ಸುಮಾರು 30,000 ರಿಂದ 40,000 ರೂಪಾಯಿಗಳವರೆಗೆ ಸಂಪಾದಿಸಲು ಪ್ರಾರಂಭಿಸಿದೆ. ನನಗೆ ಇದು ತುಂಬ ದೊಡ್ಡ ವಿಷಯವಾಗಿತ್ತು, ಏಕೆಂದರೆ ಕೇವಲ ನನ್ನ ಫೋನ್ ಮತ್ತು ನನ್ನ ಪರಿಶ್ರಮದಿಂದ ಮನೆಯಲ್ಲೇ ಕುಳಿತು ಇಷ್ಟು ಹಣ ಸಂಪಾದಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಎಂದಿಗೂ ಅಂದುಕೊಂಡಿರಲಿಲ್ಲ. ಮೊದಲ ಬಾರಿಗೆ ನನ್ನ ಪರಿಶ್ರಮದ ಹಣ ನನ್ನ ಬ್ಯಾಂಕ್ ಖಾತೆಗೆ ಬಂದಾಗ ನನಗೆ ತುಂಬ ಸಂತೋಷವಾಯಿತು. ನಾನು ಆ ವಿಷಯವನ್ನು ಸಂದೇಶ್ಗೆ ಹೇಳಿದೆ. ಅವನು ಕೂಡ ತುಂಬ ಸಂತೋಷಪಟ್ಟು, ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ ಎಂದು ಹೇಳಿದನು. ಇದು ಇನ್ನು ಆರಂಭ ಮಾತ್ರ. ನಾನು ಮುಂದೆ ಇನ್ನಷ್ಟು ಪರಿಶ್ರಮ ಪಡುತ್ತೇನೆ. ಒಂದು ದಿನ ನನ್ನ ಓದನ್ನು ಪೂರ್ಣಗೊಳಿಸಿ ಒಳ್ಳೆಯ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗುತ್ತೇನೆ ಎಂದು ನಾನು ಹೇಳಿದಾಗ ಅವನು, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನೀನು ನಿನ್ನ ಕನಸನ್ನು ಖಂಡಿತ ಪೂರ್ಣಗೊಳಿಸುತ್ತೀಯಾ ಎಂದನು. ಸಂದೇಶನ ಮಾತುಗಳನ್ನು ಕೇಳಿದಾಗ ನಾನು ಸರಿಯಾದ ವ್ಯಕ್ತಿಯನ್ನೇ ನಂಬಿದ್ದೇನೆ ಎಂದು ನನಗೆ ಅನಿಸುತ್ತಿತ್ತು. ಅವನು ನನ್ನ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದನು. ನಾನು ಯಾವುದಾದರೂ ಕೆಲಸದ ಬಗ್ಗೆ ಚಿಂತಿತಳು ಆದಾಗಲೆಲ್ಲ ನನಗೆ ಸಲಹೆ ನೀಡುತ್ತಿದ್ದನು. ಅನೇಕ ಬಾರಿ ಯಾವುದಾದರೂ ಕ್ಲೈಂಟ್ ಜೊತೆ ಕೆಲಸ ಮಾಡುವಾಗ ನನಗೆ ತೊಂದರೆ ಎದುರಾದರೆ ನಾನು ಸಂದೇಶ್ನ ಜೊತೆ ಮಾತನಾಡುತ್ತಿದ್ದೆ. ಆಗ ಅವನು ತನ್ನ ಅನುಭವಕ್ಕೆ ತಕ್ಕಂತೆ ಯಾವಾಗಲೂ ಶಾಂತವಾಗಿ ಮಾತನಾಡಬೇಕು, ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕು ಎಂದು ನನಗೆ ತಿಳಿಸುತ್ತಿದ್ದನು. ಅವನ ಈ ಮಾತುಗಳು ನನಗೆ ತುಂಬ ಇಷ್ಟವಾಗುತ್ತಿದ್ದವು. ನಾವಿಬ್ಬರೂ ನಿಜವಾಗಿಯೂ ಒಬ್ಬರಿಗೊಬ್ಬರು ಆಸರೆಯಾಗಿದ್ದೆವು ಎಂದು ನನಗೆ ಅನಿಸುತ್ತಿತ್ತು. ಇದೇ ಸಮಯದಲ್ಲಿ ಸಂದೇಶ್ ಕೂಡ ತನಗಾಗಿ ಕೆಲಸ ಹುಡುಕಲು ಪ್ರಾರಂಭಿಸಿದ್ದನು. ಕೆಲವು ದಿನಗಳ ಪ್ರಯತ್ನದ ನಂತರ ಅವನಿಗೆ ಒಂದು ಬಟ್ಟೆಗಳ ಶೋರೂಮ್ನಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತು. ಅವನು ಆ ವಿಷಯವನ್ನು ನನಗೆ ತಿಳಿಸಿದಾಗ ನಾನು ತುಂಬ ಸಂತೋಷಪಟ್ಟೆ. ಈಗ ನಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತದೆ ಎಂದು ನಾನು ಹೇಳಿದಾಗ ಅವನು, ಹೌದು, ಈಗ ನಾವಿಬ್ಬರು ಸೇರಿ ನಮ್ಮ ಮನೆಯನ್ನು ಚೆನ್ನಾಗಿ ನಡೆಸಬಹುದು ಎಂದನು. ನಾವು ನಮ್ಮ ಮದುವೆಯನ್ನು ಮಾಡಿಕೊಂಡಿದ್ದೆವು. ಅದು ನಮ್ಮ ಸ್ವಂತ ಇಚ್ಛೆಯಿಂದಲೇ. ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ ಮ್ಯಾರೇಜ್ ಮಾಡಿಕೊಂಡಿದ್ದೆವು. ಆ ದಿನ ನಮ್ಮ ಬಳಿ ದೊಡ್ಡ ಪಾರ್ಟಿ ಮಾಡಲು ಹಣವಿರಲಿಲ್ಲ. ಆದರೂ ನಾನು ತುಂಬ ಸಂತೋಷವಾಗಿದ್ದೆ, ಏಕೆಂದರೆ ಇನ್ನು ಮುಂದೆ ನಾನು ಮತ್ತು ಸಂದೇಶ್ ಯಾವಾಗಲೂ ಒಟ್ಟಿಗೆ ಇರುತ್ತೇವೆ ಎಂದು ನನಗೆ ಅನಿಸುತ್ತಿತ್ತು. ನಾವು ಒಬ್ಬರಿಗೊಬ್ಬರು ಒಂದು ಮಾತು ಕೊಟ್ಟಿದ್ದೆವು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಹೋಗುವುದಿಲ್ಲ ಎಂದು ನಾವು ಪರಸ್ಪರ ವಾಗ್ದಾನ ಮಾಡಿಕೊಂಡಿದ್ದೆವು. ಮದುವೆಯಾದ ನಂತರ ನಮ್ಮ ಆ ಚಿಕ್ಕ ಮನೆ ನನಗೆ ತುಂಬ ಇಷ್ಟವಾಗತೊಡಗಿತು. ಬೆಳಗ್ಗೆ ನಾನು ನನ್ನ ಓದು ಮತ್ತು ಕೆಲಸ ಮಾಡುತ್ತಿದ್ದೆ. ಸಂದೇಶ್ ತನ್ನ ಕೆಲಸಕ್ಕೆ ಹೋಗುತ್ತಿದ್ದನು. ಸಂಜೆ ಅವನು ಕೆಲಸ ಮುಗಿಸಿ ಮನೆಗೆ ಬಂದಾಗ ನಾವಿಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು ಮತ್ತು ನಾವು ದಿನವಿಡೀ ನಡೆದ ವಿಷಯಗಳ ಬಗ್ಗೆ ಪರಸ್ಪರ ಮಾತನಾಡುತ್ತಿದ್ದೆವು. ಆರಂಭದಲ್ಲಿ ಎಲ್ಲವೂ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಕೆಲವು ಸಮಯದ ನಂತರ ನಾನು ಒಂದು ವಿಷಯವನ್ನು ಗಮನಿಸಿದೆ. ಸಂದೇಶ್ ಆಗಾಗ ಮನೆಗೆ ತಡವಾಗಿ ಬರಲು ಪ್ರಾರಂಭಿಸಿದ್ದನು. ಮೊದಲು ಅವನು ತಡವಾಗಿ ಬರುತ್ತಿದ್ದರೆ ತಾನೇ ನನಗೆ ಫೋನ್ ಮಾಡಿ, ಇಂದು ಅಂಗಡಿಯಲ್ಲಿ ಕೆಲಸ ಜಾಸ್ತಿ ಇದೆ, ಹಾಗಾಗಿ ಮನೆಗೆ ಬರಲು ಸ್ವಲ್ಪ ತಡವಾಗುತ್ತದೆ ಎಂದು ಹೇಳುತ್ತಿದ್ದನು. ಆದರೆ ನಿಧಾನವಾಗಿ ಅವನು ಫೋನ್ ಮಾಡುವುದನ್ನು ಕಡಿಮೆ ಮಾಡತೊಡಗಿದನು. ಅನೇಕ ಬಾರಿ ರಾತ್ರಿ ತುಂಬ ತಡವಾಗುತ್ತಿತ್ತು. ನಾನು ಅಡುಗೆ ಮಾಡಿ ಅವನಿಗಾಗಿ ಕಾಯುತ್ತಲೇ ಇರುತ್ತಿದ್ದೆ. ಅವನು ಮನೆಗೆ ಬಂದಾಗ ನಾನು, ನೀನು ಇಷ್ಟು ತಡವಾಗಿ ಎಲ್ಲಿದ್ದೆ ಎಂದು ಕೇಳುತ್ತಿದ್ದೆ. ಆಗ ಅವನು ಯಾವಾಗಲೂ, ಬಟ್ಟೆಗಳ ಶೋರೂಮ್ನಲ್ಲಿ ಎಷ್ಟು ಜನ ಗ್ರಾಹಕರು ಇರುತ್ತಾರೆ ಎಂಬುದು ನಿನಗೆ ಗೊತ್ತಲ್ಲ. ಒಬ್ಬ ಗ್ರಾಹಕ ಬರುತ್ತಾನೆ, ಮತ್ತೊಬ್ಬ ಗ್ರಾಹಕ ಬರುತ್ತಾನೆ, ಕೆಲವೊಮ್ಮೆ ಸ್ಟಾಕ್ನ ಕೆಲಸವೂ ಬರುತ್ತದೆ. ಹಾಗಾಗಿ ನಾನು ಕೆಲಸದಲ್ಲೇ ಬ್ಯುಸಿಯಾಗಿರುತ್ತೇನೆ ಎಂದು ಹೇಳುತ್ತಿದ್ದನು. ಹೌದಾ, ಸರಿ, ಏನು ತೊಂದರೆ ಇಲ್ಲ, ನನಗೆ ಅರ್ಥವಾಗುತ್ತದೆ. ನೀನು ಪರಿಶ್ರಮ ಪಡುತ್ತಿದ್ದೀಯಲ್ಲ, ಅದು ನಮ್ಮ ಮನೆಗಾಗಿಯೇ ಎಂದು ನಾನು ಹೇಳುತ್ತಿದ್ದೆ. ಅವನ ಮಾತು ಕೇಳಿದ ನಂತರ ನಾನು ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಿರಲಿಲ್ಲ. ಅವನಿಗಾಗಿ ಬಿಸಿ ಊಟವನ್ನು ಬಡಿಸುತ್ತಿದ್ದೆ. ಅವನಿಗಾಗಿ ಅಡುಗೆಯನ್ನು ಬಿಸಿ ಮಾಡಿ ಇಡುತ್ತಿದ್ದೆ. ನಾವಿಬ್ಬರು ಊಟ ಮಾಡಿ ನಂತರ ಮಲಗುತ್ತಿದ್ದೆವು. ಬಹುಶಃ ಅವನಿಗೆ ಹೊಸ ಕೆಲಸವಾಗಿದ್ದರಿಂದ ಅದಕ್ಕೆ ಹೆಚ್ಚು ಸಮಯ ಕೊಡಬೇಕಾಗಿರಬಹುದು ಎಂದು ನಾನು ಭಾವಿಸುತ್ತಿದ್ದೆ. ಇತ್ತ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗತೊಡಗಿದ್ದೆ, ಏಕೆಂದರೆ ಈಗ ನನ್ನ ಕ್ಲೈಂಟ್ಗಳು ಹೆಚ್ಚಾಗುತ್ತಿದ್ದರು ಮತ್ತು ಓದು ಕೂಡ ಜೊತೆಯಲ್ಲೇ ಸಾಗುತ್ತಿತ್ತು. ಅನೇಕ ಬಾರಿ ನಾನೇ ಅಷ್ಟು ಬ್ಯುಸಿಯಾಗಿರುತ್ತಿದ್ದೆ. ರಾತ್ರಿ ಯಾವಾಗ ಆಯಿತು ಎಂಬುದೇ ನನಗೆ ಗೊತ್ತಾಗುತ್ತಿರಲಿಲ್ಲ.
ಆದರೆ ನನ್ನ ಕೆಲಸ ಮುಗಿಸಿ ಸಂದೇಶ್ಗಾಗಿ ಕಾಯುವಾಗ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಸಂತೋಷ ಇರುತ್ತಿತ್ತು. ಅವನು ಬರುತ್ತಾನೆ, ನಂತರ ನಾವಿಬ್ಬರು ಸ್ವಲ್ಪ ಹೊತ್ತು ಕುಳಿತು ಮಾತನಾಡುತ್ತೇವೆ ಎಂದು ಯೋಚಿಸುತ್ತಿದ್ದೆ. ನಿಧಾನವಾಗಿ ನಮ್ಮ ಮನೆ ಚಿಕ್ಕದಾಗಿದ್ದರೂ ನನಗೆ ತುಂಬ ಪ್ರಿಯವಾಗತೊಡಗಿತು. ಏಕೆಂದರೆ ಅಲ್ಲಿದ್ದ ಪ್ರತಿಯೊಂದು ವಸ್ತುವನ್ನು ನಾವಿಬ್ಬರು ನಮ್ಮ ಪರಿಶ್ರಮದಿಂದಲೇ ಮಾಡಿಸಿಕೊಂಡಿದ್ದೆವು. ಒಂದು ದಿನ ನನ್ನ ಸಂಪಾದನೆ ಹಣದಿಂದ ಮನೆಗಾಗಿ ಕೆಲವು ಸಾಮಾನುಗಳನ್ನು ಖರೀದಿಸಿದೆ. ಅದನ್ನು ನೋಡಿ ಸಂದೇಶ್ ತಮಾಷೆ ಮಾಡುತ್ತಾ, ಈಗ ನಮ್ಮ ಮನೆಯು ನಿಧಾನವಾಗಿ ದೊಡ್ಡವರ ಮನೆಯಂತೆ ಕಾಣಲು ಪ್ರಾರಂಭಿಸಿದೆ ಎಂದನು. ನಾನು ನಗುತ್ತಾ, ಇನ್ನು ತುಂಬ ಕೆಲಸ ಮಾಡಬೇಕಿದೆ ಎಂದೆ. ಒಂದು ದಿನ ನಮ್ಮದೇ ಆದ ಒಂದು ದೊಡ್ಡ ಮನೆ ಇರಬೇಕು. ಅದಕ್ಕೆ ಅಮ್ಮ ಅಪ್ಪ ಕೂಡ ಬರಬೇಕು. ಆಗ ಬಹುಶಃ ಅಪ್ಪ ನನ್ನ ಮೇಲೆ ಕೋಪಗೊಂಡಿರುವುದಿಲ್ಲ ಎಂದು ನಾನು ಹೇಳಿದೆ. ಸಂದೇಶ್ ನನ್ನ ಕಡೆ ನೋಡಿದನು, ಆದರೆ ಆ ಸಮಯದಲ್ಲಿ ಅವನು ಏನು ಹೇಳಲಿಲ್ಲ. ನಾನು ಅವನ ಮೌನದ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ, ಏಕೆಂದರೆ ನನ್ನ ಮನಸ್ಸಿನಲ್ಲಿ ಇನ್ನೂ ನನ್ನ ಕುಟುಂಬದ ನೆನಪುಗಳೇ ಇದ್ದವು. ಒಂದು ದಿನವಾದರೂ ನನ್ನ ತಂದೆ ತಾಯಿ ನನ್ನನ್ನು ಕ್ಷಮಿಸಬೇಕು ಎಂಬುದು ನನ್ನ ಆಸೆಯಾಗಿತ್ತು. ನಾನು ಜೀವನದಲ್ಲಿ ತೆಗೆದುಕೊಂಡ ನಿರ್ಧಾರವನ್ನು ಕೇವಲ ಹಠದಿಂದ ತೆಗೆದುಕೊಂಡಿರಲಿಲ್ಲ. ನಾನು ನಿಜವಾಗಿಯೂ ಸಂತೋಷವಾಗಿರಲು ಬಯಸಿದ್ದೆ ಎಂಬುದನ್ನು ಒಂದು ದಿನ ಅವರಿಗೆ ಹೇಳಬೇಕು ಎಂದುಕೊಂಡಿದ್ದೆ. ಮುಂದೆ ನನ್ನ ಜೀವನದಲ್ಲಿ ಏನಾಗಲಿದೆ ಎಂಬುದು ನನಗೆ ತಿಳಿದಿರಲಿಲ್ಲ ಮತ್ತು ಸಂದೇಶ್ ತಡವಾಗಿ ಮನೆಗೆ ಬರುವ ಆ ಸಣ್ಣ ವಿಷಯವೇ ನಿಧಾನವಾಗಿ ನನ್ನ ಜೀವನದ ಒಂದು ದೊಡ್ಡ ಪ್ರಶ್ನೆಯಾಗಿ ಬದಲಾಗಲಿದೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಆ ಪ್ರಶ್ನೆಗೆ ಸಿಗುವ ಉತ್ತರ ಬಹುಶಃ ನನ್ನ ಇಡೀ ಜೀವನವನ್ನೇ ಬದಲಾಯಿಸಲಿತ್ತು. ಆದರೆ ಆ ಸಮಯದಲ್ಲಿ ನಾನು ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಅಜ್ಞಾನಿಯಾಗಿದ್ದೆ. ನನ್ನ ಪಾಲಿಗೆ ಸಂದೇಶ್ ಇನ್ನೂ ಅದೇ ವ್ಯಕ್ತಿಯಾಗಿದ್ದನು. ಅವನಿಗಾಗಿ ನಾನು ನನ್ನ ಮನೆಯನ್ನು ಬಿಟ್ಟು ಬಂದಿದ್ದೆ ಮತ್ತು ಅವನ ಜೊತೆ ಹೊಸ ಜೀವನವನ್ನು ಪ್ರಾರಂಭಿಸುವ ನಿರ್ಧಾರ ತೆಗೆದುಕೊಂಡಿದ್ದೆ. ಆದ್ದರಿಂದ ನಾನು ಅವನ ಪ್ರತಿಯೊಂದು ಮಾತನ್ನು ನಂಬುತ್ತಲೇ ಇದ್ದೆ. ಹೊರಗಿನಿಂದ ನೋಡಿದರೆ ನಾವಿಬ್ಬರು ಒಂದು ಚಿಕ್ಕ ಮನೆಯಲ್ಲಿ ಸಂತೋಷವಾಗಿರುವ ಗಂಡ ಹೆಂಡತಿಯಂತೆ ನಮ್ಮ ಜೀವನವನ್ನು ನಡೆಸುತ್ತಿದ್ದೆವು. ಹೀಗೆ ಎಂದಿನಂತೆ ಪ್ರತಿದಿನ ನಮ್ಮ ಜೀವನ ಸಾಗುತ್ತಲೇ ಇತ್ತು. ನಾನು ನನ್ನ ಓದು ಮತ್ತು ಆನ್ಲೈನ್ ಕೆಲಸದಲ್ಲಿ ತೊಡಗಿರುತ್ತಿದ್ದೆ. ಸಂದೇಶ್ ಪ್ರತಿದಿನ ಬೆಳಗ್ಗೆ ಶೋರೂಮ್ಗೆ ಕೆಲಸಕ್ಕೆ ಹೋಗುತ್ತಿದ್ದನು. ನಂತರ ಸಂಜೆ ಮನೆಗೆ ಬರುತ್ತಿದ್ದನು. ನಾವಿಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು. ನಿಧಾನವಾಗಿ ನಮ್ಮ ಈ ಚಿಕ್ಕ ಜೀವನವು ನನಗೆ ತುಂಬ ಪ್ರಿಯವಾಗತೊಡಗಿತ್ತು. ಆದರೆ ಆ ದಿನ ಬೆಳಗ್ಗೆಯಿಂದಲೇ ಸಂದೇಶ್ ನನಗೆ ಸ್ವಲ್ಪ ಚಿಂತೆಯಲ್ಲಿರುವಂತೆ ಕಾಣುತ್ತಿದ್ದನು. ಅವನು ಪದೇ ಪದೇ ತನ್ನ ಫೋನ್ ನೋಡುತ್ತಿದ್ದನು. ಯಾವುದೋ ವಿಷಯದ ಬಗ್ಗೆ ಆಳವಾಗಿ ಯೋಚಿಸುತ್ತಿರುವಂತೆ ಕಾಣಿಸುತ್ತಿದ್ದನು. ನಾನು ಅವನನ್ನು ಕೇಳಿದೆ, ಏನಾಯಿತು? ಏನಾದರೂ ಸಮಸ್ಯೆ ಇದೆಯೇ? ನೀನು ಏಕೆ ಇಷ್ಟು ಚಿಂತೆಯಲ್ಲಿರುವಂತೆ ಕಾಣುತ್ತಿದ್ದೀಯಾ ಅಂತ. ಅವನು ನನ್ನ ಕಡೆ ನೋಡಿ ಸಣ್ಣದಾಗಿ ಮುಗುಳ್ನಕ್ಕು, ಇಲ್ಲ, ಏನೂ ಆಗಿಲ್ಲ, ನೀನು ಚಿಂತೆ ಮಾಡಬೇಡ ಎಂದನು. ಆದರೆ ನಿನ್ನ ಮುಖ ನೋಡಿದರೆ ಏನೋ ಆಗಿರುವಂತೆ ಕಾಣುತ್ತಿದೆ ಎಂದು ನಾನು ಕೇಳಿದಾಗ ಅವನು, ನಿಜವಾಗಿಯೂ ಏನೂ ಆಗಿಲ್ಲ, ಇಂದು ಕೆಲಸ ಸ್ವಲ್ಪ ಜಾಸ್ತಿ ಇದೆ. ಸರಿ, ನಾನು ಶೋರೂಮ್ಗೆ ಹೋಗುತ್ತೇನೆ. ನೀನು ಸಮಯಕ್ಕೆ ಸರಿಯಾಗಿ ಊಟ ಮಾಡು ಮತ್ತು ಬಹುಶಃ ಇಂದು ರಾತ್ರಿ ಮನೆಗೆ ಬರಲು ನನಗೆ ತಡವಾಗಬಹುದು ಎಂದನು. ಸರಿ, ಆದರೆ ತಡವಾದರೆ ನನಗೆ ಖಂಡಿತ ಫೋನ್ ಮಾಡು ಎಂದು ನಾನು ಹೇಳಿದಾಗ ಅವನು ನನ್ನ ಕಡೆ ನೋಡಿ, ಹೌದು, ಖಂಡಿತ ಫೋನ್ ಮಾಡುತ್ತೇನೆ ಎಂದನು. ನಂತರ ಅವನು ತನ್ನ ಬ್ಯಾಗ್ ತೆಗೆದುಕೊಂಡು ಮನೆಯಿಂದ ಹೊರಟನು. ನಾನು ಅವನನ್ನು ಬಾಗಿಲಿನವರೆಗೂ ಬಿಟ್ಟು ಬಂದೆ. ಅವನು ನಮ್ಮ ಗಲ್ಲಿಯನ್ನು ದಾಟಿ ಹೊರಗೆ ಹೋಗುವವರೆಗೂ ಅಲ್ಲೇ ನಿಂತಿದ್ದೆ. ಅವನು ಹೋದ ನಂತರ ನಾನು ಮತ್ತೆ ಕೋಣೆಗೆ ಬಂದು ನನ್ನ ಕೆಲಸದಲ್ಲಿ ತೊಡಗಿಕೊಂಡೆ. ಆ ದಿನ ನನಗೂ ಸಾಕಷ್ಟು ಕೆಲಸವಿತ್ತು. ಬೆಳಗ್ಗೆಯಿಂದಲೇ ಫೋನ್ ಮತ್ತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಒಬ್ಬ ಕ್ಲೈಂಟ್ನ ಕೆಲಸವನ್ನು ಪೂರ್ಣಗೊಳಿಸಬೇಕಿತ್ತು. ನಂತರ ಮತ್ತೊಬ್ಬ ಕ್ಲೈಂಟ್ಗಾಗಿ ಪೋಸ್ಟ್ ತಯಾರಿಸಬೇಕಿತ್ತು. ಅದರ ಜೊತೆಗೆ ನನ್ನ ಓದನ್ನು ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಸಮಯದವರೆಗೆ ನನ್ನ ಗಮನ ಸಂದೇಶ್ ಕಡೆ ಹೋಗಲಿಲ್ಲ. ಆದರೆ ಸಂಜೆ ಆಗುತ್ತಿದ್ದಂತೆ ಅವನ ನೆನಪು ಬರತೊಡಗಿತು. ಇಂದು ಬೆಳಗ್ಗೆಯಿಂದಲೇ ಅವನು ಚಿಂತೆಯಲ್ಲಿದ್ದ. ಬಹುಶಃ ಶೋರೂಮ್ನಲ್ಲಿ ಕೆಲಸ ಜಾಸ್ತಿ ಇರಬಹುದು ಎಂದು ಯೋಚಿಸಿದೆ. ನಾನು ಅವನಿಗಾಗಿ ಊಟ ತಯಾರಿಸಿ ನಂತರ ಅವನಿಗಾಗಿ ಕಾಯತೊಡಗಿದೆ. ನಿಧಾನವಾಗಿ ಸಂಜೆ ಕಳೆಯಿತು. ರಾತ್ರಿ ಆಯಿತು. ಆದರೂ ಸಂದೇಶ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಬಹುಶಃ ಇಂದು ನಿಜವಾಗಿಯೂ ಕೆಲಸ ಜಾಸ್ತಿ ಇರಬಹುದು, ಅದಕ್ಕೆ ತಡವಾಗುತ್ತಿದೆ ಎಂದುಕೊಂಡೆ. ನಾನು ಅವನಿಗೆ ಫೋನ್ ಮಾಡಿದೆ, ಆದರೆ ಅವನ ಫೋನ್ ಕೂಡ ಈಗ ಸ್ವಿಚ್ ಆಫ್ ಆಗಿತ್ತು. ಮೊದಲಿಗೆ ಅವನ ಫೋನ್ನ ಬ್ಯಾಟ್ರಿ ಮುಗಿದಿರಬಹುದು ಎಂದುಕೊಂಡೆ. ಸ್ವಲ್ಪ ಸಮಯದ ನಂತರ ಮತ್ತೆ ಫೋನ್ ಮಾಡಿದೆ, ಆದರೆ ಈ ಬಾರಿಯೂ ಫೋನ್ ಸ್ವಿಚ್ ಆಫ್ ಆಗಿತ್ತು. ಈಗ ನನ್ನ ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಶುರುವಾಯಿತು. ನಾನು ನನ್ನನ್ನೇ ಸಮಾಧಾನಪಡಿಸಿಕೊಂಡೆ. ಸುಮ್ಮನೆ ಚಿಂತೆ ಮಾಡುವ ಅಗತ್ಯವಿಲ್ಲ. ಬಹುಶಃ ಶೋರೂಮ್ನಲ್ಲಿ ಕೆಲಸ ಜಾಸ್ತಿ ಇರಬಹುದು ಅಥವಾ ಅವನ ಫೋನ್ನ ಬ್ಯಾಟ್ರಿ ಮುಗಿದಿರಬಹುದು ಅಂತ. ಆದರೆ ರಾತ್ರಿ ಹೆಚ್ಚಾದಂತೆ ನನ್ನ ಆತಂಕವು ಹೆಚ್ಚಾಗತೊಡಗಿತು. ನಾನು ಪದೇ ಪದೇ ಬಾಗಿಲಿನ ಕಡೆ ನೋಡುತ್ತಾ ಈಗ ಸಂದೇಶ್ ಬರುತ್ತಾನೆ ಎಂದುಕೊಳ್ಳುತ್ತಿದ್ದೆ. ಆದರೆ ಬಹಳ ಸಮಯವಾದರೂ ಬಾಗಿಲು ತೆರೆಯಲೇ ಇಲ್ಲ. ನಾನು ಊಟವನ್ನು ಮುಚ್ಚಿಟ್ಟು ನಂತರ ಸೋಫಾದ ಮೇಲೆ ಕುಳಿತು ಅವನಿಗಾಗಿ ಕಾಯತೊಡಗಿದೆ. ರಾತ್ರಿ ಬಹಳ ತಡವಾಗಿತ್ತು. ಆದರೂ ಅವನ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ನಾನು ಹಲವಾರು ಬಾರಿ ಅವನ ನಂಬರ್ಗೆ ಫೋನ್ ಮಾಡಿದೆ, ಆದರೆ ಪ್ರತಿ ಬಾರಿಯೂ ಅದೇ ಉತ್ತರ, ಫೋನ್ ಸ್ವಿಚ್ ಆಫ್ ಆಗಿತ್ತು. ಈಗ ನನಗೆ ನಿಜವಾಗಿಯೂ ಭಯವಾಗತೊಡಗಿತು. ನನ್ನ ಮನಸ್ಸಿನಲ್ಲಿ ಒಂದೊಂದೇ ರೀತಿಯ ಆಲೋಚನೆಗಳು ಬರತೊಡಗಿದವು. ಎಲ್ಲಾದರೂ ಅವನಿಗೆ ಅಪಘಾತವಾಗಿದೆಯೇ? ಅವನಿಗೆ ಏನಾದರೂ ತೊಂದರೆ ಆಗಿದೆಯೇ?
ಇಷ್ಟು ಹೊತ್ತಿನವರೆಗೆ ಅವನು ಎಲ್ಲಿರಬಹುದು ಅಂತ ನಾನು ನನ್ನನ್ನೇ ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಹಾಗೇನೂ ಆಗಿರ್ಲಿಕ್ಕಿಲ್ಲ ಅಂತ ಮತ್ತೆ ಅಂದುಕೊಳ್ಳುತ್ತಿದ್ದೆ. ಆದರೆ ನನ್ನ ಮನಸ್ಸು ಮಾತ್ರ ಯಾವುದನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರಲಿಲ್ಲ. ಆ ರಾತ್ರಿ ನನಗೆ ಸರಿಯಾಗಿ ನಿದ್ರೆ ಬರಲಿಲ್ಲ. ಕೆಲವೊಮ್ಮೆ ಬಾಗಿಲಿನ ಬಳಿ ಹೋಗಿ ಹೊರಗೆ ನೋಡುತ್ತಿದ್ದೆ. ಕೆಲವೊಮ್ಮೆ ಫೋನ್ ಕೈಯಲ್ಲಿ ಹಿಡಿದು ಅವನ ನಂಬರ್ಗೆ ಕರೆ ಮಾಡುತ್ತಿದ್ದೆ. ಮತ್ತೆ ಕೆಲವೊಮ್ಮೆ ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಮಾಡುತ್ತಿದ್ದೆ. ಸಂದೇಶ್ ಎಲ್ಲಿದ್ದರೂ ಚೆನ್ನಾಗಿರಲಿ, ಅವನು ಬೇಗನೆ ಮನೆಗೆ ಬರಲಿ ಎಂದು ಪ್ರಾರ್ಥಿಸುತ್ತಿದ್ದೆ. ರಾತ್ರಿ ಯಾವಾಗ ಮುಗಿಯಿತು ಎಂಬುದೇ ನನಗೆ ತಿಳಿಯಲಿಲ್ಲ. ಬೆಳಗ್ಗೆ ಸೂರ್ಯೋದಯವಾಯಿತು. ಆದರೂ ಸಂದೇಶ್ ಇನ್ನೂ ಮನೆಗೆ ಬಂದಿರಲಿಲ್ಲ. ನಾನು ಸಂಪೂರ್ಣವಾಗಿ ದಣಿದು ಹೋಗಿದ್ದೆ. ಆದರೂ ನನ್ನ ಕಣ್ಣುಗಳಲ್ಲಿ ನಿದ್ರೆ ಇರಲಿಲ್ಲ. ನಾನು ಮನೆಯ ಗೇಟ್ ಬಳಿ ನಿಂತು ರಸ್ತೆಯ ಕಡೆ ನೋಡುತ್ತಿದ್ದೆ. ರಸ್ತೆಯಲ್ಲಿ ಬರುವ ಪ್ರತಿಯೊಂದು ವಾಹನವನ್ನು ನೋಡಿದಾಗಲೂ ಬಹುಶಃ ಸಂದೇಶ್ ಬಂದಿರಬಹುದು ಎಂದು ಅನಿಸುತ್ತಿತ್ತು. ಆದರೆ ಪ್ರತಿ ಬಾರಿಯೂ ನನ್ನ ನಿರೀಕ್ಷೆ ಸುಳ್ಳಾಗುತ್ತಿತ್ತು. ನಾನು ಮತ್ತೆ ಮನೆಯೊಳಗೆ ಬಂದು ಸೋಫಾದ ಮೇಲೆ ಕುಳಿತೆ. ನನ್ನ ತಲೆ ತುಂಬ ಭಾರವಾಗಿತ್ತು. ಕಣ್ಣುಗಳು ಮುಚ್ಚಿಕೊಳ್ಳುತ್ತಿದ್ದವು. ಬಹುಶಃ ಇಡೀ ರಾತ್ರಿ ನಿದ್ರೆ ಮಾಡದ ಕಾರಣ ಇರಬಹುದು. ಹಠಾತ್ತನೆ ನನ್ನ ಕಣ್ಣುಗಳು ಮುಚ್ಚಿಕೊಂಡವು. ಅಷ್ಟರಲ್ಲಿ ಸ್ವಲ್ಪ ಸಮಯದ ನಂತರ ಮನೆಯ ಬಾಗಿಲಿನ ಬೆಲ್ ಮೊಳಗಿತು. ಬೆಲ್ನ ಶಬ್ದ ಕೇಳುತ್ತಿದ್ದಂತೆ ನನ್ನ ಕಣ್ಣುಗಳು ತೆರೆದವು ಮತ್ತು ನಾನು ತಕ್ಷಣ ಎದ್ದು ಬಾಗಿಲಿನ ಕಡೆ ಓಡಿದೆ. ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಇತ್ತು, ಬಹುಶಃ ಸಂದೇಶ್ ಹಿಂತಿರುಗಿ ಬಂದಿರಬಹುದು ಅಂತ. ನಾನು ಬೇಗನೆ ಬಾಗಿಲು ತೆರೆದೆ. ಆದರೆ ನನ್ನ ಮುಂದೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿದಾಗ ಕೆಲವು ಕ್ಷಣ ನಾನು ಸಂಪೂರ್ಣವಾಗಿ ಮೌನವಾಗಿ ನಿಂತುಬಿಟ್ಟೆ. ನನ್ನ ಮುಂದೆ ಸಂದೇಶ್ ನಿಂತಿದ್ದನು. ಆದರೆ ಅವನು ಪ್ರತಿದಿನ ಶೋರೂಮ್ಗೆ ಹೋಗುವಾಗ ಧರಿಸುತ್ತಿದ್ದ ಬಟ್ಟೆಗಳನ್ನು ಧರಿಸಿರಲಿಲ್ಲ. ಅವನು ಪೊಲೀಸ್ ಸಮವಸ್ತ್ರ ಧರಿಸಿದ್ದನು. ಅವನನ್ನು ನೋಡಿದ ತಕ್ಷಣ ನನಗೆ ಆಶ್ಚರ್ಯವಾಯಿತು. ನಾನು ಏನು ನೋಡುತ್ತಿದ್ದೇನೆ ಎಂಬುದೇ ನನಗೆ ಅರ್ಥವಾಗಲಿಲ್ಲ. ನನ್ನ ಕಾಲುಗಳ ಕೆಳಗಿನ ನೆಲವೇ ಜಾರಿ ಹೋದಂತೆ ಅನಿಸಿತು. ನಾನು ಅವನ ಕಡೆ ನೋಡುತ್ತಾ, ಸಂದೇಶ್, ನೀನು ಪೊಲೀಸ್ ಸಮವಸ್ತ್ರದಲ್ಲಿ? ಏನಿದು? ನೀನು ನನ್ನ ಜೊತೆ ಏನಾದರೂ ತಮಾಷೆ ಮಾಡುತ್ತಿದ್ದೀಯಾ ಎಂದು ಕೇಳಿದೆ. ಅವನು ಕೆಲವು ಕ್ಷಣ ಮೌನವಾಗಿದ್ದನು. ನಂತರ ಅವನು, ಇಲ್ಲ ಶಿಲ್ಪ, ನಾನು ಇದುವರೆಗೂ ನಿನ್ನಿಂದ ಮುಚ್ಚಿಟ್ಟಿದ್ದ ಒಂದು ಸತ್ಯವನ್ನು ಇಂದು ನಿನಗೆ ಹೇಳಬೇಕಾಗಿದೆ ಎಂದನು. ಆಗ ನಾನು ಗಾಬರಿಯಾಗಿ, ಎಂತಹ ಸತ್ಯ? ನೀನು ನನ್ನನ್ನು ಏಕೆ ಹೆದರಿಸುತ್ತಿದ್ದೀಯಾ? ಮೊದಲು ಒಳಗೆ ಬಾ, ಏನಾಯಿತು ಎಂದು ನನಗೆ ಹೇಳು ಎಂದೆ. ಅವನು ಒಳಗೆ ಬಂದನು. ಕೆಲವು ಕ್ಷಣ ನನ್ನ ಮುಂದೆ ಸುಮ್ಮನೆ ನಿಂತಿದ್ದನು. ನಂತರ ಅವನು, ನಾನು ಯಾವುದೇ ಡ್ರೈವರ್ ಅಲ್ಲ ಮತ್ತು ನಾನು ಬಡ ಹುಡುಗನೂ ಅಲ್ಲ. ನಾನು IPS ಅಧಿಕಾರಿ ಸಂದೇಶ್ ವರ್ಮಾ ಎಂದು ಹೇಳಿದನು. ಅವನು ಈ ಮಾತು ಹೇಳುತ್ತಿದ್ದಂತೆ ನಾನು ಇದ್ದಲ್ಲೇ ಕಲ್ಲಿನಂತೆ ನಿಂತು ಹೋದೆ. ನಾನು ಅವನ ಕಡೆ ನೋಡುತ್ತಾ, ನಾನು ಸರಿಯಾಗೇ ಕೇಳಿಸಿಕೊಂಡೇನಾ? ನೀನು IPS ಅಧಿಕಾರಿಯೇ ಎಂದು ಕೇಳಿದಾಗ ಅವನು, ಹೌದು, ಮತ್ತು ಕೆಲವು ಸಮಯದಿಂದ ನಾನು ಒಂದು ಪ್ರಕರಣದ ಮೇಲೆ ಕೆಲಸ ಮಾಡುತ್ತಿದ್ದೆ. ಅದಕ್ಕಾಗಿಯೇ ನಾನು ನಿಮ್ಮ ಮನೆಗೆ ಡ್ರೈವರ್ ಆಗಿ ಬರಬೇಕಾಯಿತು ಎಂದನು. ನಾನು ಆಶ್ಚರ್ಯದಿಂದ, ಆದರೆ ಏಕೆ ಎಂದು ಕೇಳಿದೆ. ಆಗ ಅವನು, ನಿಮ್ಮ ತಂದೆಯವರ ವ್ಯವಹಾರದ ಬಗ್ಗೆ ನಮ್ಮ ತಂಡಕ್ಕೆ ಕೆಲವು ಸಮಯದಿಂದ ಅನುಮಾನವಿತ್ತು. ಆ ವ್ಯವಹಾರದ ಹೆಸರಿನಲ್ಲಿ ಅಕ್ರಮ ಕೆಲಸಗಳು ನಡೆಯುತ್ತಿರಬಹುದು ಎಂಬ ಮಾಹಿತಿ ನನಗೆ ಸಿಕ್ಕಿತ್ತು. ತನಿಖೆಯ ಸಮಯದಲ್ಲಿ ನಿಮ್ಮ ಅಣ್ಣ ರಾಘವ್ನ ಹೆಸರು ಪದೇ ಪದೇ ನಮ್ಮ ಮುಂದೆ ಬರುತ್ತಿತ್ತು ಅಂತ ಹೇಳಿ ಅವನು ಮುಂದುವರಿಸಿ, ನಿಮ್ಮ ಅಣ್ಣನಿಗೆ ಅಕ್ರಮ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರುವ ಕೆಲವು ಜನರ ಜೊತೆ ಸಂಪರ್ಕವಿದೆ ಎಂಬ ಅನುಮಾನ ನಮ್ಮ ತಂಡಕ್ಕಿತ್ತು. ಆದರೆ ನಮ್ಮ ಬಳಿ ಖಚಿತವಾದ ಸಾಕ್ಷಿಗಳಿರಲಿಲ್ಲ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಇದ್ದು ಒಳಗಿನ ಮಾಹಿತಿಯನ್ನು ತಿಳಿದುಕೊಂಡು ಸತ್ಯವನ್ನು ಪತ್ತೆ ಹಚ್ಚುವ ಕೆಲಸವನ್ನು ನನಗೆ ನೀಡಲಾಗಿತ್ತು ಎಂದನು. ನಾನು ಆಶ್ಚರ್ಯದಿಂದ, ಹಾಗಾದರೆ ನೀನು ನಮ್ಮ ಮನೆಗೆ ಬಂದಿದ್ದು ಈ ಕಾರಣಕ್ಕಾಗಿಯೇನಾ ಎಂದು ಕೇಳಿದೆ. ಆಗ ಅವನು, ಹೌದು, ಆರಂಭದಲ್ಲಿ ನಾನು ಕೇವಲ ನನ್ನ ಕೆಲಸಕ್ಕಾಗಿ ನಿಮ್ಮ ಮನೆಗೆ ಬಂದಿದ್ದೆ. ಮೊದಲ ಬಾರಿ ನಿಮ್ಮ ಮನೆಗೆ ಬಂದಾಗ ನೀನು ನನಗೆ ತನಿಖೆ ನಡೆಯುತ್ತಿದ್ದ ಆ ಕುಟುಂಬದ ಮಗಳು ಮಾತ್ರವಾಗಿದ್ದೆ. ನಿನ್ನ ಬಗ್ಗೆ ನನಗೆ ಏನೂ ತಿಳಿದಿರಲಿಲ್ಲ. ನನ್ನ ಕೆಲಸವನ್ನು ಪೂರ್ಣಗೊಳಿಸುವ ಉದ್ದೇಶದಿಂದಲೇ ನಾನು ಅಲ್ಲಿಗೆ ಬಂದಿದ್ದೆ. ನಾನು ನಿನ್ನ ತಂದೆ ಮತ್ತು ನಿನ್ನ ಅಣ್ಣ ಇಬ್ಬರ ಮೇಲೂ ಗಮನ ಇಡಲು ಪ್ರಾರಂಭಿಸಿದೆ. ಆದರೆ ನಿಧಾನವಾಗಿ ಒಂದು ವಿಷಯ ನನಗೆ ಅರ್ಥವಾಗತೊಡಗಿತು. ಈ ಎಲ್ಲ ಅಕ್ರಮ ಕೆಲಸಗಳಲ್ಲಿ ನಿನ್ನ ತಂದೆಯವರಿಗೆ ಯಾವುದೇ ಸಂಬಂಧವಿಲ್ಲ. ಅವರು ತಮ್ಮ ವ್ಯವಹಾರವನ್ನು ಪ್ರಾಮಾಣಿಕವಾಗಿ ನಡೆಸಲು ಪ್ರಯತ್ನಿಸುತ್ತಿದ್ದರು. ಅವರ ಹಿಂದೆ ರಾಘವ್ ಏನು ಮಾಡುತ್ತಿದ್ದಾನೆ ಎಂಬುದರ ಬಗ್ಗೆ ಅವರಿಗೆ ಸ್ವಲ್ಪವೂ ಗೊತ್ತಿರಲಿಲ್ಲ ಎಂದು ಸಂದೇಶ್ ಹೇಳಿದನು. ಅವನ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿಕೊಂಡವು. ತಂದೆಯವರು ತಮ್ಮ ವ್ಯವಹಾರಕ್ಕಾಗಿ ಎಷ್ಟು ಪರಿಶ್ರಮ ಪಡುತ್ತಿದ್ದರು ಎಂಬುದು ನನಗೆ ನೆನಪಾಯಿತು. ಅನೇಕ ಬಾರಿ ಅವರು ವ್ಯವಹಾರದ ವಿಷಯದಲ್ಲಿ ಚಿಂತಿತರಾಗಿ ಕಾಣುತ್ತಿದ್ದರು. ಆದರೆ ಅವರ ಸ್ವಂತ ಕಂಪನಿಯೊಳಗೆ ಅವರಿಗೆ ಇಷ್ಟು ದೊಡ್ಡ ಮೋಸ ನಡೆಯುತ್ತಿದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ಸಂದೇಶ್ ಮುಂದೆ ಹೇಳತೊಡಗಿದನು. ರಾಘವ್ ಮೇಲೆ ನನ್ನ ಅನುಮಾನ ಇನ್ನಷ್ಟು ಬಲವಾದಾಗ ಅವನ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಪ್ರಾರಂಭಿಸಿದೆ. ನಾನು ನೇರವಾಗಿ ಅವನ ಮುಂದೆ ಹೋಗಿ ಏನನ್ನೂ ಮಾಡಲು ಸಾಧ್ಯವಿರಲಿಲ್ಲ. ಏಕೆಂದರೆ ನಾನು ಪೊಲೀಸ್ ಅಧಿಕಾರಿ ಎಂಬುದು ಅವನಿಗೆ ತಿಳಿದಿದ್ದರೆ ಅವನು ಎಚ್ಚರಿಕೆಯಿಂದಿರುತ್ತಿದ್ದ.
ನಮ್ಮ ಬಳಿ ಇದ್ದ ಮಾಹಿತಿಯು ಕೈ ತಪ್ಪಬಹುದಾಗಿತ್ತು. ಆದ್ದರಿಂದ ನಾನು ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಯಿತು. ಅವನ ಸಂಪರ್ಕದಲ್ಲಿದ್ದ ಜನರ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ. ಅವನು ನಡೆಸುತ್ತಿದ್ದ ಕೆಲವು ಪ್ರಮುಖ ಸಭೆಗಳ ಸಾಕ್ಷಿಗಳನ್ನು ಸಂಗ್ರಹಿಸಿದೆ. ನಮ್ಮ ತಂಡವು ಹಲವು ವಿಷಯಗಳ ಬಗ್ಗೆ ತನಿಖೆ ನಡೆಸಿತು. ನಿಧಾನವಾಗಿ ಅವನ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ನಮ್ಮ ಬಳಿ ಬರತೊಡಗಿದವು. ಆದರೆ ನಮ್ಮ ಬಳಿ ಸಂಪೂರ್ಣ ಪ್ರಕರಣ ಸ್ಪಷ್ಟವಾಗುವವರೆಗೂ ನಾನು ಯಾವುದೇ ಕ್ರಮ ತೆಗೆದುಕೊಳ್ಳಬಾರದು ಎಂಬ ಸೂಚನೆ ಇತ್ತು ಎಂದನು. ಆಗ ನಾನು, ಆದರೆ ಅಣ್ಣನಿಗೆ ನೀನು ಪೊಲೀಸ್ ಅಧಿಕಾರಿ ಎಂಬ ಅನುಮಾನ ಬರಲಿಲ್ಲವೇ ಅಂತ ಕೇಳಿದೆ. ಆಗ ಅವನು, ಇಲ್ಲ, ಏಕೆಂದರೆ ಎಲ್ಲರಿಗೂ ಕಾಣಿಸುತ್ತಿದ್ದ ಪಾತ್ರವನ್ನೇ ನಾನು ನಿರಂತರವಾಗಿ ನಿರ್ವಹಿಸುತ್ತಿದ್ದೆ. ನಾನು ನಿನ್ನನ್ನು ಕಾಲೇಜಿಗೆ ಕರೆದುಕೊಂಡು ಹೋಗುತ್ತಿದ್ದೆ, ಮತ್ತೆ ಕರೆದುಕೊಂಡು ಬರುತ್ತಿದ್ದೆ. ಕೆಲವೊಮ್ಮೆ ರಾಘವ್ ನನ್ನನ್ನು ಆಫೀಸ್ ಕೆಲಸಕ್ಕಾಗಿ ಕರೆಯುತ್ತಿದ್ದನು. ಆ ಸಮಯದಲ್ಲಿಯೇ ಅವನ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ನನಗೆ ಅವಕಾಶ ಸಿಗುತ್ತಿತ್ತು ಎಂದನು. ಆಗ ನಾನು ಆಶ್ಚರ್ಯದಿಂದ, ಹಾಗಾದರೆ ನೀನು ನನ್ನನ್ನು ಕಾಲೇಜಿಗೆ ಕರೆದುಕೊಂಡು ಹೋಗುತ್ತಿದ್ದಾಗಲೂ ನಿನ್ನ ಕೆಲಸವನ್ನೇ ಮಾಡುತ್ತಿದ್ದೀಯಾ ಎಂದು ಕೇಳಿದೆ. ಆಗ ಅವನು, ಆರಂಭದಲ್ಲಿ ಹೌದು, ಆದರೆ ನಂತರ ಎಲ್ಲವೂ ಬದಲಾಗಿತ್ತು ಎಂದು ಹೇಳಿ ಮಾತನ್ನು ನಿಲ್ಲಿಸಿದನು. ನಾನು ಹೇಗೆ ಎಂದು ಕೇಳಿದೆ. ಅವನು ನನ್ನ ಕಡೆ ನೋಡುತ್ತಾ, ಏಕೆಂದರೆ ನಿಧಾನವಾಗಿ ನನ್ನ ಕಣ್ಣಿಗೆ ನೀನು ಕೇವಲ ಆ ಮನೆಯ ಮಗಳಾಗಿ ಕಾಣುತ್ತಿರಲಿಲ್ಲ. ನನ್ನ ಬಗ್ಗೆ ನಿಜವಾಗಿಯೂ ಕಾಳಜಿ ಮೂಡಿದ ಒಬ್ಬ ವ್ಯಕ್ತಿಯಾಗಿ ನೀನು ನನಗೆ ಕಾಣತೊಡಗಿದೆ. ನಿನ್ನ ಜೊತೆ ಸಮಯ ಕಳೆಯುತ್ತಾ ನಿನ್ನ ಓದು, ನಿನ್ನ ಕನಸುಗಳು ಮತ್ತು ನಿನ್ನ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದೆ. ನನಗೆ ಗೊತ್ತಾಗುವಷ್ಟರಲ್ಲಿ ನಾನು ನಿನ್ನನ್ನು ಇಷ್ಟಪಡಲು ಆರಂಭಿಸಿದ್ದೆ ಎಂದನು. ನಾನು ಅವನ ಕಡೆ ನೋಡಿದೆ. ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಹಿಂದಿನ ಎಲ್ಲ ಘಟನೆಗಳು ಒಂದೊಂದಾಗಿ ನೆನಪಾಗತೊಡಗಿದವು. ನಾನು ಮೊದಲ ಬಾರಿಗೆ ಅವನಿಗೆ ನನ್ನ ಮನಸ್ಸಿನ ಮಾತನ್ನು ಹೇಳಿದ ದಿನ, ಅವನ ಜೊತೆ ಮದುವೆಯ ಬಗ್ಗೆ ಮಾತನಾಡಿದ ಕ್ಷಣ, ಎಲ್ಲವೂ ನನ್ನ ಕಣ್ಣ ಮುಂದೆ ಬಂದವು. ಆಗ ಸಂದೇಶನು, ನನ್ನ ಕೆಲಸ ಪೂರ್ಣವಾಗುವವರೆಗೂ ನಿನಗೆ ಏನನ್ನು ಹೇಳಬಾರದು ಎಂದು ನಾನು ಯೋಚಿಸಿದ್ದೆ. ಆದರೆ ಅದಕ್ಕೂ ಮೊದಲೇ ನೀನು ನನ್ನನ್ನು ಮದುವೆಯಾಗುವ ಬಗ್ಗೆ ಮಾತನಾಡಿದೆ. ಆಗ ನನ್ನನ್ನು ನಾನೇ ತಡೆಯಲು ಸಾಧ್ಯವಾಗಲಿಲ್ಲ. ನಾನು ನಿನಗೆ ನನ್ನ ಮನಸ್ಸಿನ ಮಾತನ್ನು ಹೇಳಿಬಿಟ್ಟೆ. ಆದರೆ ಅದರ ನಂತರ ನಡೆದ ಘಟನೆಗಳು ನಾನು ನಿರೀಕ್ಷಿಸಿರಲಿಲ್ಲ. ನೀನು ನನ್ನ ಜೊತೆಗಾಗಿ ನಿನ್ನ ಮನೆಯನ್ನೇ ಬಿಟ್ಟು ಬರಲು ಸಿದ್ಧಳಾದೆ. ನಿನ್ನನ್ನು ಒಬ್ಬಳನ್ನಾಗಿ ಬಿಡಲು ನನಗೆ ಇಷ್ಟವಿರಲಿಲ್ಲ. ಆದರೆ ಅದೇ ಸಮಯದಲ್ಲಿ ನನ್ನ ಕೆಲಸವು ಮೊದಲ ಪೂರ್ಣಗೊಳ್ಳಬೇಕು ಎಂದು ನಾನು ಬಯಸಿದ್ದೆ. ಅದಕ್ಕಾಗಿಯೇ ನಿನ್ನನ್ನು ಆ ಚಿಕ್ಕ ಮನೆಗೆ ಕರೆದುಕೊಂಡು ಬಂದೆ. ಅದು ನನ್ನ ಸ್ವಂತ ಮನೆಯಲ್ಲ. ತನಿಖೆ ಪೂರ್ಣಗೊಳ್ಳುವವರೆಗೂ ನಾವು ಸುರಕ್ಷಿತವಾಗಿ ಇರಲು ನಾನು ಅದನ್ನು ಸ್ವಲ್ಪ ಸಮಯಕ್ಕೆ ಬಾಡಿಗೆಗೆ ತೆಗೆದುಕೊಂಡಿದ್ದೆ ಎಂದನು. ಅವನ ಮಾತುಗಳನ್ನು ಕೇಳುತ್ತಾ ನಾನು ಸಂಪೂರ್ಣ ಮೌನವಾಗಿದ್ದೆ. ನನ್ನ ಜೀವನದ ಹಳೆಯ ಘಟನೆಗಳೆಲ್ಲವೂ ಒಂದೇ ಸಮಯದಲ್ಲಿ ನನ್ನ ಕಣ್ಣ ಮುಂದೆ ಸುತ್ತುತ್ತಿರುವಂತೆ ಅನಿಸುತ್ತಿತ್ತು. ಆಗ ನಾನು ಅವನನ್ನು, ಆದರೆ ನೀನು ಈ ವಿಷಯವನ್ನು ನನಗೆ ಮೊದಲೇ ಏಕೆ ಹೇಳಲಿಲ್ಲ ಅಂತ ಕೇಳಿದಾಗ ಅವನು, ಏಕೆಂದರೆ ನಾನು ಮೊದಲೇ ನಿನಗೆ ಸತ್ಯ ಹೇಳಿದ್ದರೆ ನಿನ್ನ ಜೀವಕ್ಕೂ ಅಪಾಯವಾಗಬಹುದಿತ್ತು. ನನ್ನ ಸಂಪೂರ್ಣ ತನಿಖೆಯ ಮೇಲೂ ಪರಿಣಾಮ ಬೀರುತ್ತಿತ್ತು. ಮೊದಲು ನಿನ್ನ ಅಣ್ಣನ ವಿರುದ್ಧ ಪಕ್ಕಾ ಸಾಕ್ಷಿಗಳನ್ನು ಸಂಗ್ರಹಿಸಬೇಕು. ಅದರ ನಂತರವೇ ನಿನಗೆ ಎಲ್ಲ ಸತ್ಯವನ್ನು ಹೇಳಬೇಕು ಎಂದು ನಾನು ಬಯಸಿದ್ದೆ ಎಂದನು. ನಂತರ ಅವನು ಮುಂದುವರಿಸಿ, ಆದರೆ ಪರಿಸ್ಥಿತಿ ಹಾಗೆ ಬದಲಾಯಿತು. ಇಂದು ನಾನು ಇಡೀ ತಂಡದ ಜೊತೆ ಸೇರಿ ಕ್ರಮ ಕೈಗೊಳ್ಳಬೇಕಾಯಿತು. ರಾಘವ್ ಹೊರಗಿನ ಕೆಲವು ಜನರ ಜೊತೆ ಒಂದು ದೊಡ್ಡ ವ್ಯವಹಾರ ಮಾಡಲು ಸಿದ್ಧನಾಗಿದ್ದನು. ನಮ್ಮ ತಂಡ ಈಗಾಗಲೇ ಸಿದ್ಧವಾಗಿತ್ತು. ನಮ್ಮ ಬಳಿ ಅಗತ್ಯವಾದ ಸಾಕ್ಷಿಗಳಿವೆ ಎಂಬುದು ಖಚಿತವಾದ ತಕ್ಷಣ ನಾವು ಕ್ರಮ ಕೈಗೊಂಡೆವು ಮತ್ತು ರಾಘವ್ನನ್ನು ಬಂಧಿಸಲಾಯಿತು. ಅದಕ್ಕಾಗಿಯೇ ನಾನು ಇಡೀ ರಾತ್ರಿ ನಿನ್ನ ಬಳಿಗೆ ಬರಲು ಸಾಧ್ಯವಾಗಲಿಲ್ಲ ಎಂದನು. ಅವನ ಮಾತು ಕೇಳಿದಾಗ ನನಗೆ ಎಲ್ಲವೂ ಅರ್ಥವಾಗತೊಡಗಿತು. ನಾನು ಇಡೀ ರಾತ್ರಿ ಅವನನ್ನು ಸಂಪರ್ಕಿಸಲು ಪ್ರಯತ್ನಿಸಿದ್ದೆ, ಆದರೆ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಈಗ ಅವನು ಎಲ್ಲಿದ್ದನು ಮತ್ತು ಏಕೆ ಮನೆಗೆ ಬರಲು ಸಾಧ್ಯವಾಗಲಿಲ್ಲ ಎಂಬುದು ನನಗೆ ಸಂಪೂರ್ಣವಾಗಿ ಅರ್ಥವಾಯಿತು. ನಾನು ಅವನ ಮಾತು ಕೇಳಿದಾಗ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಆಗ ನಾನು, ಸಂದೇಶ್, ನನಗೆ ನಿನ್ನ ಮೇಲೆ ಕೋಪವೂ ಬರುತ್ತಿದೆ, ಏಕೆಂದರೆ ನೀನು ನನ್ನಿಂದ ಇಷ್ಟು ದೊಡ್ಡ ವಿಷಯವನ್ನು ಮುಚ್ಚಿಟ್ಟಿದ್ದೀಯಾ. ಆದರೆ ನೀನು ಹಾಗೆ ಏಕೆ ಮಾಡಿದೆ ಎಂಬುದು ಈಗ ನನಗೆ ಅರ್ಥವಾಗುತ್ತಿದೆ ಎಂದೆ. ಆಗ ಅವನು, ಶಿಲ್ಪಾ, ನನ್ನನ್ನು ಕ್ಷಮಿಸು. ನಿನ್ನನ್ನು ಮೋಸ ಮಾಡುವುದು ನನ್ನ ಉದ್ದೇಶವಾಗಿರಲಿಲ್ಲ. ನಾನು ನಿನ್ನನ್ನು ಸುರಕ್ಷಿತವಾಗಿಡಲು ಮಾತ್ರ ಬಯಸಿದ್ದೆ ಎಂದನು. ನನಗೆ ನೋವಾಗಿರುವುದು ಒಂದೇ ವಿಷಯ. ನಾನು ನಿನ್ನ ಮೇಲೆ ಪೂರ್ಣ ನಂಬಿಕೆ ಇಟ್ಟಿದ್ದೆ, ಆದರೆ ನೀನು ನಿನ್ನ ಜೀವನದ ಇಷ್ಟು ದೊಡ್ಡ ಸತ್ಯವನ್ನು ನನ್ನಿಂದ ಮುಚ್ಚಿಟ್ಟಿದ್ದೀಯಾ ಎಂದು ನಾನು ಹೇಳಿದಾಗ ಅವನು ನನ್ನ ಕೈ ಹಿಡಿದು, ಇನ್ನು ಮುಂದೆ ನಾನು ನಿನ್ನಿಂದ ಏನನ್ನೂ ಮುಚ್ಚಿಡುವುದಿಲ್ಲ ಎಂದನು. ಅಷ್ಟರಲ್ಲಿ ಅವನು, ಇನ್ನೊಂದು ವಿಷಯ ಇದೆ, ಬಹುಶಃ ಇದು ನಿನಗೆ ಅತ್ಯಂತ ಮುಖ್ಯವಾದ ವಿಷಯವಾಗಿರಬಹುದು ಎಂದನು. ನಾನು ಏನು ಎಂದು ಕೇಳಿದೆ. ಆಗ ಅವನು, ನಿನ್ನ ತಂದೆ ತಾಯಿಗೆ ಈಗ ಎಲ್ಲ ಸತ್ಯವೂ ಗೊತ್ತಾಗಿದೆ. ಈ ಇಡೀ ಪ್ರಕರಣದಲ್ಲಿ ನಿನ್ನ ತಂದೆಯವರ ಯಾವುದೇ ತಪ್ಪಿಲ್ಲ ಎಂದು ನಾನು ಅವರಿಗೆ ತಿಳಿಸಿದ್ದೇನೆ. ನಿನ್ನ ಅಣ್ಣ ಅವರ ಅರಿವಿಲ್ಲದೆ ಈ ಎಲ್ಲ ಕೆಲಸಗಳನ್ನು ಮಾಡಿದ್ದಾನೆ ಎಂಬುದನ್ನು ಅವರಿಗೆ ಹೇಳಿದ್ದೇನೆ. ನಾನು ನಿನ್ನನ್ನು ಅವರ ಬಳಿಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂತ ಹೇಳಿದನು. ಈ ಮಾತು ಕೇಳುತ್ತಿದ್ದಂತೆ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ನನಗೆ ನನ್ನ ತಂದೆ ತಾಯಿಯ ನೆನಪು ತುಂಬ ಬರುತ್ತಿತ್ತು. ಅವರು ನನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ನಾನು ಅನೇಕ ಬಾರಿ ಯೋಚಿಸಿದ್ದೆ. ಆದರೆ ಆ ದಿನ ಸಂದೇಶ್ ನನ್ನನ್ನು ಅವರ ಬಳಿಗೆ ಕರೆದುಕೊಂಡು ಹೋದಾಗ
ಅಮ್ಮ ನನ್ನನ್ನು ನೋಡುತ್ತಿದ್ದಂತೆ ಅಳಲು ಪ್ರಾರಂಭಿಸಿದರು. ಅವರು ನನ್ನನ್ನು ತಮ್ಮ ತೋಳುಗಳಲ್ಲಿ ಬಿಗಿಯಾಗಿ ತಬ್ಬಿಕೊಂಡರು. ನಾನು ಅವರನ್ನು ತಬ್ಬಿಕೊಂಡು ತುಂಬ ಅತ್ತೆ. ಅಮ್ಮ ಪದೇ ಪದೇ ನನಗೆ, ಮಗಳೇ, ನನ್ನನ್ನು ಕ್ಷಮಿಸು. ಆ ದಿನ ನಿನಗಾಗಿ ನಾನು ಏನು ಮಾಡಲು ಸಾಧ್ಯವಾಗಲಿಲ್ಲ ಎಂದು ಹೇಳುತ್ತಿದ್ದರು. ಅಮ್ಮ, ಇದರಲ್ಲಿ ನಿಮ್ಮ ಯಾವುದೇ ತಪ್ಪಿಲ್ಲ ಎಂದು ನಾನು ಹೇಳಿದೆ. ಅಪ್ಪ ಸ್ವಲ್ಪ ದೂರದಲ್ಲಿ ನಿಂತಿದ್ದರು. ಅವರ ಮುಖದಲ್ಲಿ ಪಶ್ಚಾತ್ತಾಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರು ನಿಧಾನವಾಗಿ ನನ್ನ ಬಳಿಗೆ ಬಂದು ನನ್ನ ತಲೆಯ ಮೇಲೆ ಕೈ ಇಟ್ಟು, ಮಗಳೇ, ನನ್ನ ಸ್ವಂತ ಮಗನೇ ನನ್ನ ಹಿಂದೆ ಇಷ್ಟು ದೊಡ್ಡ ಕೆಲಸಗಳಲ್ಲಿ ಭಾಗಿಯಾಗಿದ್ದಾನೆ ಎಂಬುದು ನನಗೆ ಗೊತ್ತಿರಲಿಲ್ಲ. ನಾನು ಯಾವಾಗಲೂ ನನ್ನ ಕುಟುಂಬ ಮತ್ತು ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದೇನೆ ಎಂದುಕೊಂಡಿದ್ದೆ. ಆದರೆ ನನ್ನ ನಂಬಿಕೆಯನ್ನೇ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂಬುದು ನನಗೆ ಸ್ವಲ್ಪವೂ ಗೊತ್ತಿರಲಿಲ್ಲ ಎಂದು ಹೇಳಿದರು. ನಾನು ಅಪ್ಪನನ್ನು ತಬ್ಬಿಕೊಂಡೆ. ಇಷ್ಟು ದಿನ ನನ್ನೊಳಗೆ ಇದ್ದ ನೋವೆಲ್ಲವನ್ನು ಆ ಕ್ಷಣದಲ್ಲಿ ಹೊರಬಂದಂತೆ ಅನಿಸಿತು. ರಾಘವ್ ತಾನು ಮಾಡಿದ ಕೆಲಸಗಳಿಗೆ ಕಾನೂನು ಶಿಕ್ಷೆಯನ್ನು ಅನುಭವಿಸುತ್ತಿದ್ದನು. ಈ ಬಾರಿ ಅಪ್ಪ ಸ್ಪಷ್ಟವಾಗಿ, ಅವನು ಮಾಡಿದ ತಪ್ಪಿನ ಜವಾಬ್ದಾರಿಯನ್ನು ಅವನೇ ಹೊತ್ತುಕೊಳ್ಳಬೇಕು ಅಂತ ಹೇಳಿದ್ದರು. ಸಂದೇಶ್ ನಡೆಸಿದ ತನಿಖೆಯಿಂದ ಎಲ್ಲ ಸತ್ಯವೂ ಎಲ್ಲರ ಮುಂದೆ ಬಂದಿತು. ಅಪ್ಪನ ಮೇಲಿದ್ದ ಅನುಮಾನವು ಸಂಪೂರ್ಣವಾಗಿ ದೂರವಾಯಿತು. ನನಗೂ ಒಂದು ವಿಷಯ ಅರ್ಥವಾಯಿತು. ನಾನು ಕೋಪದಿಂದ ಯಾವ ಮನೆಯಿಂದ ಹೊರಗೆ ಬಂದಿದ್ದೇನೋ ಆ ಮನೆಯೊಳಗೆ ನನಗೆ ತಿಳಿಯದಷ್ಟು ವಿಷಯಗಳು ಅಡಗಿದ್ದವು. ನಾನು ಮತ್ತೆ ನನ್ನ ತಂದೆ ತಾಯಿಯ ಜೊತೆ ವಾಸಿಸಲು ಪ್ರಾರಂಭಿಸಿದೆ. ಸಂದೇಶ್ ಕೂಡ ಈಗ ನನ್ನ ಮುಂದೆ ತನ್ನ ನಿಜವಾದ ರೂಪದಲ್ಲಿದ್ದನು. ನಾವಿಬ್ಬರು ನಮ್ಮ ಜೀವನವನ್ನು ಮತ್ತೊಮ್ಮೆ ಹೊಸ ರೀತಿಯಲ್ಲಿ ಆರಂಭಿಸಿದೆವು. ಈಗ ನನ್ನ ಪಾಲಿಗೆ ಅವನು ಕೇವಲ ನಾನು ಪ್ರೀತಿಸುವ ಹುಡುಗನಾಗಿರಲಿಲ್ಲ. ನನ್ನ ಸುರಕ್ಷತೆ ಮತ್ತು ನನ್ನ ಕನಸಿನ ಬಗ್ಗೆ ತನ್ನ ಕರ್ತವ್ಯದ ನಡುವೆಯೂ ಕಾಳಜಿ ವಹಿಸಿದ್ದ ಒಬ್ಬ ವ್ಯಕ್ತಿಯಾಗಿದ್ದನು. ನಾನು ಮತ್ತೆ ನನ್ನ ಓದನ್ನು ಸಂಪೂರ್ಣ ಪರಿಶ್ರಮದಿಂದ ಮುಂದುವರಿಸಿದೆ. ನನ್ನ ಆನ್ಲೈನ್ ಕೆಲಸವನ್ನು ಮುಂದುವರಿಸಿದೆ. ಅಪ್ಪ ಕೂಡ ನಾನು ಕೆಲಸ ಮಾಡುವುದನ್ನು ಎಂದಿಗೂ ತಡೆಯಲಿಲ್ಲ. ಅಮ್ಮ ಹಿಂದಿನಂತೆ ನನಗಾಗಿ ಅಡುಗೆ ಮಾಡಿ ನನ್ನ ಬರುವಿಕೆಗಾಗಿ ಕಾಯುತ್ತಿದ್ದರು. ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದವು. ಆದರೆ ನಿಧಾನವಾಗಿ ಎಲ್ಲವೂ ಸರಿಯಾಗತೊಡಗಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ನಮ್ಮ ಕುಟುಂಬದ ನಡುವೆ ಯಾವುದೇ ಸುಳ್ಳು ಇರಲಿಲ್ಲ. ನಾವೆಲ್ಲರೂ ಒಬ್ಬರಿಗೊಬ್ಬರು ಮನಬಿಚ್ಚಿ ಮಾತನಾಡುತ್ತಿದ್ದೆವು. ರಾಘವ್ನಿಂದ ಮುರಿದು ಹೋದ ನಂಬಿಕೆಯನ್ನು ನಿಧಾನವಾಗಿ ಮತ್ತೆ ಕಟ್ಟಿಕೊಳ್ಳಲು ನಾವೆಲ್ಲರೂ ಪ್ರಯತ್ನಿಸುತ್ತಿದ್ದೆವು. ಸಂದೇಶ್ ಕೂಡ ಈಗ ಮನೆಗೆ ಬಂದಾಗ ತನ್ನ ಪೊಲೀಸ್ ಕೆಲಸ ಮತ್ತು ಜವಾಬ್ದಾರಿಗಳ ಬಗ್ಗೆ ನನಗೆ ಹೇಳುತ್ತಿದ್ದನು. ನಾನು ಅವನಿಗೆ ನನ್ನ ಕೆಲಸ ಮತ್ತು ಓದಿನ ಬಗ್ಗೆ ಹೇಳುತ್ತಿದ್ದೆ. ಕೆಲವೊಮ್ಮೆ ನಾನು ಯೋಚಿಸುತ್ತಿದ್ದೆ, ಆ ದಿನ ಸಂದೇಶ್ ನನ್ನ ಮನೆಗೆ ಡ್ರೈವರ್ ಆಗಿ ಬರೆದಿದ್ದರೆ ಬಹುಶಃ ನನ್ನ ಜೀವನ ಎಂದಿಗೂ ಈ ತಿರುವಿಗೆ ಬರುತ್ತಿರಲಿಲ್ಲ ಅಂತ. ಆದರೆ ಬಹುಶಃ ಜೀವನ ನಮ್ಮಿಬ್ಬರಿಗಾಗಿ ಇದೇ ದಾರಿಯನ್ನು ಆಯ್ಕೆ ಮಾಡಿಕೊಂಡಿತ್ತು. ನಾನು ನನ್ನ ಕುಟುಂಬವನ್ನು ಮತ್ತೆ ಪಡೆದುಕೊಂಡೆ. ನನ್ನ ಕನಸನ್ನು ಮತ್ತೆ ಕೈಗೆತ್ತಿಕೊಂಡೆ ಮತ್ತು ನನ್ನ ಹೃದಯದಿಂದ ಪ್ರೀತಿಸುತ್ತಿದ್ದ ವ್ಯಕ್ತಿಯ ಜೊತೆಯೂ ನನಗೆ ಸಿಕ್ಕಿತು. ಈಗ ನಾವೆಲ್ಲರೂ ಮತ್ತೆ ಒಂದು ಕುಟುಂಬದಂತೆ ಒಟ್ಟಿಗೆ ವಾಸಿಸಲು ಪ್ರಾರಂಭಿಸಿದೆವು. ಆಗ ನನಗೆ ಅರ್ಥವಾಯಿತು, ಜೀವನದಲ್ಲಿ ಹಣ ಮತ್ತು ದೊಡ್ಡ ಮನೆ ಮಾತ್ರ ಮುಖ್ಯವಲ್ಲ. ನಿಜವಾದ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಒಬ್ಬರಿಗೊಬ್ಬರು ನೀಡುವ ಆಸರೆಯೂ ಅಷ್ಟೇ ಮುಖ್ಯ ಅಂತ. ಆ ದಿನದ ನಂತರ ನಾನು ಒಂದು ನಿರ್ಧಾರ ತೆಗೆದುಕೊಂಡೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾನು ನನ್ನ ಕನಸುಗಳನ್ನು ನನಸು ಮಾಡಿಕೊಳ್ಳುತ್ತೇನೆ. ಜೊತೆಗೆ ನನ್ನ ಕುಟುಂಬದವರೊಂದಿಗೆ ಸೇರಿ ನನ್ನ ಜೀವನವನ್ನು ಸಂತೋಷದಿಂದ ಕಟ್ಟಿಕೊಳ್ಳಲು ಸಂಪೂರ್ಣ ಪ್ರಯತ್ನ ಮಾಡುತ್ತೇನೆ ಅಂತ. ಹಾಗಿದ್ದರೆ ಸ್ನೇಹಿತರೆ, ನಿಮಗೆ ಈ ಕತೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಥೆಯನ್ನು ಕರ್ನಾಟಕದ ಯಾವ ಊರಿನಿಂದ ನೋಡಿದಿರಿ ಅಂತಲೂ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.